ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಹೇಳಕ್ ಹೊರಟಿದೀವಿ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕು ಅಂತಂದ್ರೆ ಎಲ್ಲರಿಗೂ BSF ಫಿಸಿಕಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಸರ್ ಏನ್ರಿ ಸರ್ ಈ ಕ್ಲಾಸಿನ ವಿಶೇಷತೆ ಏನು ಅಂತಂದ್ರೆ BSF ಎಕ್ಸಾಮ್ಸು ಯಾವ ರೀತಿ ಇರ್ತಾವ, ಯಾವ ರೀತಿ ಎಕ್ಸಾಮ್ಸ್ ನಿಮ್ಮ ಕ್ವಶನ್ದಾಗ ಬರ್ತಾವ ಅಂತಕ್ಕಂಥದ್ದನ್ನು ನಾನು ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಸರ್ ಅದಕ್ಕಿಂತ ಮೊದಲು ಸರ್ BSF ಬಗ್ಗೆ ನಮ್ಮ ಪಾಸ್ ಆಗಿದ್ದೀವಿ, ನಾವು ಬೆಸ್ಟ್ ಕೋಚಿಂಗ್ಸನ್ನು ಹುಡುಕಾಡತ್ತೀವಿ, ಮತ್ತು ಸರ್ ನಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಡೌಟ್ಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಫಿಸಿಕಲನ್ನು ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ ಇಲ್ಲಿ ಹುಡುಕಾಡೋ ಬದಲಿ ನಮ್ಮ ಶಾರದಾ ವಿದ್ಯಾಲಯ ಅಂತದ, ಆ ಶಾರದಾ ವಿದ್ಯಾಲಯದೊಳಗೆ ಬಂದ್ರೆ ನೀವು BSF ಅನ್ನು ಎಷ್ಟು ಫಿಸಿಕಲನ್ನು ತಯಾರಿ ಮಾಡೋಕ್ಕೆ ಪ್ರಯತ್ನವನ್ನು ಹಾಕಿದಿರಲ್ಲ ಅದರ ಅರ್ಧ ಭಾಗದಷ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ 5 ಕಿಲೋಮೀಟರನ್ನು 21-22 ನಿಮಿಷದಲ್ಲಿ ಓಡುವುದು ಕಷ್ಟ ಸಾಧ್ಯ. ಓಕೆ, ಸಾಧ್ಯ ಬಟ್ ಕಷ್ಟ ಸಾಧ್ಯ. ಅಷ್ಟು ಎಫರ್ಟನ್ನು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಈ ಎಕ್ಸಾಮನ್ನು ಬಿಟ್ಟು ಕೊಟ್ಟರೆ ನಿಮ್ಮ ದಾರಿ ಅರ್ಧವಾಗುತ್ತೆ. ಓಕೆ, ಅದ್ರ ಸಲುವಾಗಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ ನೀವು ಏನಾದರೂ BSF ಅಂತಾನೆ ಯಾವುದಾದ್ರೂ ಕೋಚಿಂಗನ್ನು ಹುಡುಕಾಡ್ತಿದ್ರೆ ನೀವು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬರ್ಬೋದು. ಶಾರದಾ ವಿದ್ಯಾಲಯಕ್ಕೆ ಬಂದು ನೀವು ನಿಮ್ಮದೇ ಆದಂತಹ ಕೋಚಿಂಗನ್ನು ಪಡ್ಕೊಂಡು ಹೋಗಿ ನಿಮ್ಮ ಕನಸಿನ ಹುದ್ದೆಯನ್ನು ನೆನಸು ಮಾಡ್ಕೋಬೋದು. ಸರ್ BSF ಅಂತಕ್ಕಂಥದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು ನೀವೆಲ್ಲರೂ ಫಿಸಿಕಲ್ ಮಾಡ್ಕೊಂಡಿದ್ದು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಅದು ಸರ್ ಎಕ್ಸಾಮ್ ಹೆಂಗಿರುತ್ತಾ, ಎಕ್ಸಾಮ್ ಯಾವ ರೀತಿ ಇರುತ್ತಾ ಅಂತಕ್ಕಂಥದ್ದು ನೋಡೋದಾದ್ರೆ ಎಕ್ಸಾಮನ್ನು 100 ಮಾರ್ಕಿಗೆ ಇರುತ್ತಾ, ಎಷ್ಟು ಮಾರ್ಕಿಗೆ ಇರುತ್ತಾ, 100 ಮಾರ್ಕಿಗೆ ಇರುತ್ತಾ. ಸರ್ ಎಷ್ಟು ಕ್ವಶನ್ಸ್ ಇರ್ತಾವ ಅಂತ ಕೇಳಿದ್ರೆ 100 ಕ್ವಶನ್ಸ್ ಇರ್ತಾವ. ಎಷ್ಟು ಕ್ವಶನ್ಸ್ ಇರ್ತಾವ? 100 ಕ್ವಶನ್ಸ್ ಇರ್ತಾವ. ಸರ್ ಈ 100 ಕ್ವಶನ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವ? ಓಕೆ, ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಕೇಳಿದ್ರೆ ಈ 100 ಕ್ವಶನ್ಸನ್ನು ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಅಂತ ಕೇಳಿದ್ರೆ 4 ಭಾಗಗಳಾಗಿ. ಫಸ್ಟ್ 25 ಕ್ವಶನ್ಸ್ ಜನರಲ್ ಅವೇರ್ನೆಸ್ ಅಥವಾ GK ಅಂತ ಇರುತ್ತೆ. ಜನರಲ್ ಅವೇರ್ನೆಸ್ ಅಲ್ಲಿ ಏನು ಬರುತ್ತೆ ಅನ್ನೋದನ್ನ ನಾ ಹೇಳ್ತೀನಿ. ನೆಕ್ಸ್ಟ್ ಆಮೇಲೆ 25 ಕ್ವಶನ್ಸ್ ರೀಸನಿಂಗ್ ಇರುತ್ತೆ, 25 ಕ್ವಶನ್ಸ್ ಮ್ಯಾಥ್ಸ್ ಇರುತ್ತೆ, 25 ಕ್ವಶನ್ಸ್ ಇಂಗ್ಲಿಷ್ ಇರುತ್ತೆ. ಸರ್ ಇಲ್ಲಿ ಹಿಂದಿ ಆಪ್ಷನ್ ಇರುತ್ತಾ? ನೋ, ಇಲ್ಲಿ ಹಿಂದಿ ಆಪ್ಷನ್ ಇರಂಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಬಿ ಟೇಕ್ ಇಂಗ್ಲೀಷ್. ಓಕೆ, ಯಾವಾಗಲೂ ಇಂಗ್ಲೀಷ್ ಇರುತ್ತೆ. ಇಲ್ಲಿ ಸರ 25 ಅಂತ ನೋಡಿದಾಗ 25 100 ಆಗುತ್ತೆ, ನಿಮ್ಗೆ 100 ಮಾರ್ಕ್ಸಿಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ? ನಮಗೆ ಅಫಿಷಿಯಲಿ ಬಂದಂತಹ ಇನ್ಫಾರ್ಮೇಷನ್ ಇಂದ ಎಕ್ಸಾಮಿನೇಷನ್ ಯಾವ ಮೋಡಾಗಿರುತ್ತೆ ಅಂತ ಹೇಳಿ CBT ಆರ್ OMR ಬೇಸ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಇನ್ನೂ ಗೌರ್ಮೆಂಟು ಕನ್ಫರ್ಮೇಷನ್ ಮಾಡಿಲ್ಲ, ಗೌರ್ಮೆಂಟು ಅಥೆಂಟಿಕೇಶನ್ ಕೊಟ್ಟಿಲ್ಲ, ನಮಗೆ ಹಿಂಗ ಮಾಡ್ತೀವಿ ಅಂತ ಹೇಳಿ ಇದನ್ನ ಕೊಟ್ಟಿಲ್ಲ. CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ, OMR ಅಂದ್ರೆ ನೀವು ಪೇಪರ್ ಒಳಗೆ ಆಫ್ಲೈನ್ ಅನ್ನು ಟಿಕ್ ಮಾಡ್ತಿರಲ್ಲ ಆ ಬೇಸಿಸ್ ಮೇಲೆ ಆಗಿರುತ್ತೆ. ಸರ್ ಹಂಗಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ? ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ? ಓಕೆ ಸರ್, ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಏನಿರಂಗಿಲ್ಲ? ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಸೊ ನೀವು 100 ಕ್ವಶನ್ಸ್ ಅನ್ನು ಸಹ ಏನು ಮಾಡ್ಬೋದಾಗಿರುತ್ತೆ ಅಂದ್ರೆ ಟಚ್ ಮಾಡ್ಬೋದಾಗಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ನಾಟ್ ದೇರ್ ಇನ್ ದ BSF ಎಕ್ಸಾಮ್. ಸರ್ ಹಂಗಂದ್ರೆ ನಾವು ಇಲ್ಲಿ ಬೈಲಿಂಗ್ವಲ್ ಒಳಗೆ ಬರಿಬೋದಾ, ಹಿಂದಿ ಒಳಗೆ ಬರಿಬೋದಾ, ಕನ್ನಡದೊಳಗೆ ಬರಿಬೋದಾ, ಇಂಗ್ಲೀಷ್ ಒಳಗೆ ಬರಿಬೋದಾ? ಎಸ್, ನೀವು ಯಾವ ಭಾಷೆ ಒಳಗೆ ಬರಿಬೇಕಾಗತ್ತ ಅಂತ ಕೇಳಿದ್ರೆ ಇಂಗ್ಲೀಷ್ ಭಾಷೆಯಲ್ಲಿ ಬರಿಬೇಕಾಗತ್ತಾ. ಏನು ಬರಿಬೇಕಾಗತ್ತಾ? ಇಂಗ್ಲೀಷ್ ಭಾಷೆಯಲ್ಲಿ ಬರಿಬೇಕಾಗತ್ತಾ. ಅಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಮಸ್ಟ್ ಆ್ಯಂಡ್ ಶುಡ್ ಬಿ ರೈಟ್ ಇನ್ ಎ ಇಂಗ್ಲೀಷ್. ಓಕೆ ಸರ್, ಎಕ್ಸಾಮ್ ಹೆಂಗಿರುತ್ತಾ? ಟಫ್ ಇರುತ್ತನೋ, ಹೆವಿ ಇರುತ್ತನೋ, SSC ಲೆವೆಲ್ ಓದಬೇಕು, ಅಗ್ನಿವೀರ್ ಲೆವೆಲ್ ಓದಬೇಕು, ಇಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿದ್ರೆ ಎಕ್ಸಾಮ್ ಈಸ್ ದ ವೆರಿ ಈಸಿ ಆಗಿದೆ. ಸರ್ ಯಾಕೆ ಈಸಿ ಆಗಿರುತ್ತೆ? ಮತ್ತು ಈಸಿ ಇದ್ರೆ ನಿಮ್ಮ ಕಡೆ ಕೋಚಿಂಗ್ ಬರಬೇಕಾ? ಓಕೆ, ಯಾಕೆ ಬರಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಒಂದು ಕ್ವಶನನ್ನು ಮುಂದೆ ತೊಗೊಂಡು ಬರ್ತೀನಿ. ಓಕೆ, ಒಂದು ಕ್ವಶನನ್ನು ತೊಗೊಂಡು ಬರ್ತೀನಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಈಸಿ ಇರುತ್ತೆ, ನೀವು ಹೆಂಗೆ ತಿಳ್ಕೊತೀರಿ ಅಂತಕ್ಕಂಥ ಕ್ವಶನನ್ನು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕ್ವಶನನ್ನು ನೀವು ಇಂಗ್ಲೀಷ್ದಾಗ ಓದಿದಾಗ ಅದರ ಕನ್ನಡ ಅರ್ಥ ನಿಮಗೆ ಗೊತ್ತಾಗುವುದು ಕಡಿಮೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದವರು ಇಂಗ್ಲೀಷ್ ಅಂದ ತಕ್ಷಣ ಬಿಟ್ಟು ಬಿಡ್ತೀರಿ. ಓಕೆ, ನಿಮಗೆ ಅಲ್ಲಿ ಹಿಂದಿ ವರ್ಷನ್ ಇರಂಗಿಲ್ಲ, ಓನ್ಲಿ ಇಂಗ್ಲೀಷ್ ವರ್ಷನ್ ಇರುತ್ತೆ. ಸೊ ನಮ್ಮ ಶಾರದಾ ವಿದ್ಯಾಲಯದ ವಿಶೇಷತೆ ಏನಂದ್ರೆ ನಿಮಗೆ ಇಂಗ್ಲೀಷ್ ಒಳಗೂ ಹೇಳ್ತೀವಿ,
ಕನ್ನಡದೊಳಗೂ ಹೇಳ್ತೀವಿ, ಎಲ್ಲ ನೋಟ್ಸನ್ನು ಇಂಗ್ಲೀಷ್ದಾಗ ಕೊಡ್ತೀವಿ. ಸೊ ಬೆಸ್ಟ್ ಆನ್ಲೈನ್ ಆಗಿರುತ್ತೆ. ನಾವು ಬೈಲಿಂಗ್ವಲ್ ಒಳಗೆ ಹೇಳ್ತೀವಿ, ಸರ್ ನಮ್ಗೆ ಇಂಗ್ಲೀಷ್ ಅಷ್ಟೇ ಬೇಕಂದ್ರೂ ಐ ವಿಲ್ ಗಿವ್ ಇಂಗ್ಲೀಷ್ ಫಾರ್ ಎವ್ರಿ ಕ್ವಶನ್. ಓಕೆ, ಅದ್ರೊಳಗೆ ಇಂಗ್ಲೀಷನ್ನು ಕೊಡ್ತಿರ್ತೀವಿ. ಆದ್ರೆ ನಿಮಗೆ ಅರ್ಥ ಆಗುವ ದೃಷ್ಟಿಯಿಂದ, ನಿಮಗೆ ತಿಳಿಯುವ ದೃಷ್ಟಿಯಿಂದ ಕ್ಲಾಸಲ್ಲಿ ಬೈಲಿಂಗ್ವಲ್ ಅನ್ನ ಹೇಳ್ತೀವಿ. ಇಂಗ್ಲೀಷ್ ಆರ್ ಕನ್ನಡ ಎರಡೂ ಲ್ಯಾಂಗ್ವೇಜನ್ನು ನಿಮಗೆ ಅರ್ಥ ಆಗುವ ದೃಷ್ಟಿಯಿಂದ ಕೊಡ್ತೀವಿ. ನೋಟ್ಸನ್ನು ಕೊಡುವುದು ಮಾತ್ರ ನಾವು ಇಂಗ್ಲೀಷಲ್ಲೇ ಕೊಡ್ತೀವಿ. ಸೊ ದಟ್ಸ್ ವೈ ಅದಕ್ಕಾಗಿ ನಿಮಗೆ ಬೆಸ್ಟ್ ಕೋಚಿಂಗ್ ಸೆಂಟರನ್ನು ಹುಡುಕಾಡ್ತಿದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್, ಕಮ್ ಟು ಶಾರದಾ ವಿದ್ಯಾಲಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಮ BSF ಎಕ್ಸಾಮ್ ಔಟ್ಲೈನ್ ಆಗಿರುತ್ತೆ. ಪ್ರಿಪೇರ್ ಮಾಡ್ತಕ್ಕಂಥವ್ರು, ತಯಾರಿ ಮಾಡ್ತಕ್ಕಂಥವ್ರು, ನೀವು ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ಬೋದು. ಐ ವಿಲ್ ಕ್ಲಾರಿಫೈ ಅಬೌಟ್ BSF ಎಕ್ಸಾಮ್ಸ್. ಓಕೆ, ಇವಾಗ ನಾನು ಎಸ್ಪೆಷಲಿ ನಾನು ಹ್ಯಾಂಡಲ್ ಮಾಡೋದು ಯಾವುದು ಅಂತ ಕೇಳಿದ್ರೆ ಈ 25 ಕ್ವಶನ್ಸ್ ಆಫ್ GK ಆ್ಯಂಡ್ GS. ಯಾವುದು? GK ಆ್ಯಂಡ್ GS, ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಸೈನ್ಸ್ ಅಂತಕ್ಕಂಥ ಸಬ್ಜೆಕ್ಟ್. ಸರ್ GK ಒಳಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ? ಸ್ವಲ್ಪ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತಗೊಂಡು ಅನಲೈಸಿಸ್ ಮಾಡಿ, ಓಕೆ, 2023ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರನ್ನು, 24ರಲ್ಲಿ ಬಂದಿರತಕ್ಕಂಥ ಕ್ವಶನನ್ನು, ಓಕೆ, ಅಲ್ಲಿ ಇಲ್ಲಿ ಸೆಗ್ರಿಗೇಟ್ ಮಾಡಿಕೊಂಡು ನಿಮ್ಮ ಮುಂದೆ ಒಂದು ಕ್ವಶನ್ ಪೇಪರನ್ನು, GS ಕ್ವಶನ್ ಪೇಪರನ್ನು ತಂದಿರ್ತೀನಿ. ಆ ಕ್ವಶನ್ ಪೇಪರನ್ನು ನೋಡಿ ಯಾವ ರೀತಿಯಾಗಿ ಕ್ವಶನ್ ಬರ್ತಾವ, ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಈ ಸೆಷನ್ ಒಳಗೆ ನಿಮ್ಗೆ ಹೇಳಿ ಕೊಡ್ತೀನಿ. ಮೊದಲನೇ ಕ್ವಶನ್ ಏನದ ಒಂದ್ಸಲ ನೋಡ್ರಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳಾ ಯಾರು ಅಂತಕ್ಕಂಥ ಇದು ಕನ್ನಡದೊಳಗೆ ನಿಮ್ಮ ಎಕ್ಸಾಮ್ದೊಳಗೆ ಇರಂಗಿಲ್ಲ. ಏನಿರುತ್ತ? ಹೂ ವಾಸ್ ದ ಫಸ್ಟ್ ವುಮನ್ ರಿಸೀವ್ಡ್ ದ ಭಾರತ ರತ್ನ ಅಂತಕ್ಕಂಥದ್ದು. ಹೂ ವಾಸ್ ದ ಫಸ್ಟ್ ಪರ್ಸನ್ ರಿಸೀವ್ಡ್ ಭಾರತ ರತ್ನ ಅಂತಕ್ಕಂಥದ್ದು. ಓಕೆ ಸರ್, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದಾಗ ನಿಮಗೆ ಕ್ವಶನ್ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸರೋಜಿನಿ ನಾಯ್ಡು, ಮದರ್ ತೆರೇಸಾ, ಇಂದಿರಾ ಗಾಂಧಿ ಹಾಗೂ ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥದ್ದು. ಓಕೆ, ನಾವು ಅದನ್ನ ಆ ಕಡೆ ಬರೋಣ. ಇದ್ರ ಬಗ್ಗೆ ಸ್ವಲ್ಪ ನಾವು ಭಾರತ ರತ್ನದ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ವೆನ್ ವಾಸ್ ಸ್ಟಾರ್ಟೆಡ್ ಭಾರತ ರತ್ನ ಅಂತಕ್ಕಂಥ ಕ್ವಶನ್ ಬರುತ್ತಾ. ವೆನ್ ವಾಸ್ ಸ್ಟಾರ್ಟೆಡ್ ಅಂತ ಕೇಳಿದ್ರೆ ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು. ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡ್ತಾರ ಅಂತ ಕೇಳಿದ್ರೆ 1954ರಲ್ಲಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 1954ರಲ್ಲಿ ಕೊಡಕ್ ಮಾಡ್ತಾರ. ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಅಂತಕ್ಕಂಥದ್ದು. ಓಕೆ, ವೆನ್ ದ 1954 ಟೈಮ್ದಾಗ ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಅಂತಕ್ಕಂಥದ್ದು 3 ಜನ ಬರ್ತಾರ. ರಾಜಗೋಪಾಲಾಚಾರಿ, ರಾಧಾಕೃಷ್ಣನ ಹಾಗೂ ರಾಮನ್ ಅಂತಕ್ಕಂತಹ 3 ವ್ಯಕ್ತಿಗಳಿಗೆ ಕೊಡ್ತಾರ. ಆ 3 ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ಮೆಮರೈಸ್ ನೆನ್ಪಿಟ್ಕೋಬೇಕು ಅಂತ ಕೇಳಿದ್ರೆ RRR ಅಂತಕ್ಕಂತಹ ಹೆಸರಿನಿಂದ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ RRR. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಅಂದ್ರೆ 2024ರಲ್ಲಿ ರೀಸೆಂಟ್ ಆಗಿ 2024ರಲ್ಲಿ ಯಾರಿಗೆ ಭಾರತ ರತ್ನವನ್ನ ಕೊಟ್ಟಿದಾರ ಅಂತ ಕೇಳಿದ್ರೆ 5 ಜನಕ್ಕೆ ಭಾರತ ರತ್ನವನ್ನ ಕೊಟ್ಟಿರ್ತಾರೆ. ಎಷ್ಟು ಜನಕ್ಕೆ ಭಾರತ ರತ್ನವನ್ನ ಕೊಟ್ಟಿದ್ದಾರೆ? 5 ಜನಕ್ಕೆ ಭಾರತ ರತ್ನ ಕೊಟ್ಟಿದ್ದಾರ. ಆ 5 ಜನ ಯಾರು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ರಿ. ಒಬ್ರು LK ಅಡ್ವಾಣಿ, ಇವ್ರನ್ನ BJPಯ ಭೀಷ್ಮ ಅಂತ ಕರೀತಾರ. ನೆಕ್ಸ್ಟ್ MS ಸ್ವಾಮಿನಾಥನ್, ಓಕೆ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಂದ್ರ ಕರ್ಪೂರಿ ಠಾಕೂರ್. ಯಾರು? ಕರ್ಪೂರಿ ಠಾಕೂರ್, ex-CM ಆಫ್ ದಿ ಬಿಹಾರ್. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ ಕೇಳಿದ್ರೆ PV ನರಸಿಂಹರಾವ್. ಯಾರು? PV ನರಸಿಂಹರಾವ್, ex-PM ಆಫ್ ದಿ ಇಂಡಿಯನ್ ಗೌರ್ಮೆಂಟ್. ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ ಕೇಳಿದ್ರೆ ಚೌಧರಿ ಚರಣ್ ಸಿಂಗ್. ಯಾರಾಗಿರ್ತಾರ? ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥವ್ರು. ಓಕೆ, ಇವರು ಕೂಡ ಏನಾಗಿರ್ತಾರ ಅಂದ್ರೆ ಮಾಜಿ ಪ್ರಧಾನಿಯಾಗಿರ್ತಾರ. ಈ ಮಾಜಿ ಪ್ರಧಾನಿಯ ಬರ್ತ್ ಆ್ಯನಿವರ್ಸರಿಯನ್ನು, ಹುಟ್ಟಿದ ಹಬ್ಬವನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಇಂಡಿಯನ್ ಫಾರ್ಮರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಇಂಡಿಯನ್ ಫಾರ್ಮರ್ಸ್ ಡೇ ಅಥವಾ ಕಿಸಾನ್ ಡೇ ಅಥವಾ ರೈತ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ 23 ಡಿಸೆಂಬರ್ವರೆಗೆ ಆಚರಣೆ ಮಾಡ್ತೀವಿ. ಓಕೆ, ನಿಮ್ಗೆ ಈ ಕ್ವಶನ್ ಮೇಲೆ ಈ ರೀತಿಯಾಗಿ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ ಇಷ್ಟು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಇವಾಗ ಕ್ವಶನ್ ಕಡೆ ಬನ್ನಿ. ಯಾರು ಅಂತ ಕೇಳಿದ್ರ ಸರೋಜಿನಿ ನಾಯ್ಡು, ಮದರ್ ತೆರೇಸಾ, ಇಂದಿರಾ ಗಾಂಧಿ ಹಾಗೂ ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥವ್ರು ಯಾರಿಗೆ ಕೊಟ್ರು ಅಂತ ಕೇಳಿದ್ರ 1971 ಒಳಗೆ. ಓಕೆ, 1971 ಒಳಗ
ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ, ಫಸ್ಟ್ ಫೀಮೇಲ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಅಂತ ಕೇಳಿದ್ರ ಇಂದಿರಾ ಗಾಂಧಿಯವರು. ನೆನ್ಪಿಟ್ಕೊಡ್ರಿ, ಇವರು ಏನಾಗಿದ್ರು ಅಂತ ಕೇಳಿದ್ರ PM ಆಫ್ ದಿ ಅವರ್ ಇಂಡಿಯನ್ ಗೌರ್ಮೆಂಟ್. ಓಕೆ, ಮಾಜಿ ಪ್ರಧಾನಿ ಆಗಿದ್ರು ಅಂತಕ್ಕಂಥದ್ದು ನೆನಪಿಡಿ. PM ಆಫ್ ದಿ ಅವರ್ ಗೌರ್ಮೆಂಟ್ ಅಂತಕ್ಕಂಥ. ನೆಕ್ಸ್ಟ್ ಇವರನ್ನ ಏನಂತ ಕರೀತಾರ ಅಂತ ಕೇಳಿದ್ರ ಐರನ್ ಲೇಡಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಏನಂತ ಕರೀತಾರ? ಐರನ್ ಲೇಡಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಏನಂದ್ರ ಐರನ್ ಲೇಡಿ ಆಫ್ ಇಂಡಿಯಾ ಅಂದ್ರ ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರ. ನೆಕ್ಸ್ಟ್ ಏನು ಕರೀತಾರ ಅಂತ ಕೇಳಿದ್ರ ಪ್ರಿಯದರ್ಶಿನಿ ಅಂತೇಳಿ ಕರೀತಾರ. ಏನಂತ ಕರೀತಾರ? ಪ್ರಿಯದರ್ಶಿನಿ ಅಂತೇಳಿ ಈ ಮಹಿಳೆಯನ್ನ ಕರೀತಾರ. ಓಕೆ, ನಾವು ಮುಂದ್ಗಡೆ ಬಂದಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ. ಓಕೆ, ನೆಕ್ಸ್ಟ್ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡುವನ್ನ ಏನಂತ ಕರೀತಾರ ಅಂತ ಕೇಳಿದ್ರ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರೀತಾರ. ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರೀತಾರ. ನೈಟಿಂಗಲ್ ಅಂದ್ರ ಭಾರತದ ಕೋಗಿಲೆ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದ್ರ ಸರೋಜಿನಿ ನಾಯ್ಡು ಅವರನ್ನ ಕರೀತಾರ. ನೆಕ್ಸ್ಟ್ ಮದರ್ ತೆರೇಸಾ. ಓಕೆ, ಮದರ್ ತೆರೇಸಾ. ಇವರು ಮದರ್ ತೆರೇಸಾ ಅವರು 1978 ಏನ್ ಮಾಡ್ತಾರ ಅಂದ್ರ ಇವರಿಗೆ ಭಾರತ ರತ್ನವನ್ನ ಕೊಡ್ತಾರ. ಏನ್ ಮಾಡ್ತಾರ? ಭಾರತ ರತ್ನವನ್ನ ಕೊಡ್ತಾರ 1978. ಇವರು ಏನಂದ್ರ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಮಹಿಳೆ ಆಗಿರ್ತಾರ, ಫೀಮೇಲ್ ಆಗಿರ್ತಾರ. ದ ಫಸ್ಟ್ ಪರ್ಸನ್ ಟು ರಿಸೀವ್ ಫೀಮೇಲ್ ಇನ್ ಇಂಡಿಯಾ ಅಂತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಮದರ್ ತೆರೇಸಾ ಅವರು. ಗೊತ್ತಿರಲಿ. ನೆಕ್ಸ್ಟ್ ವಿಜಯಲಕ್ಷ್ಮಿ ಪಂಡಿತ್ ಅವರು. ಇವರು ಯಾರು ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರು ಅವರ ತಂಗಿ ಆಗಿರ್ತಾಳ. ಇವರು ಸಹ ಏನಂದ್ರ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಯಾವುದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ ಪ್ರೆಸೆಂಟ್ ಆಗಿರ್ತಕ್ಕಂಥವ್ರು. ಓಕೆ, ಹಾಜರಿ ಅಧ್ಯಕ್ಷತೆಯನ್ನ ವಹಿಸಿದ ಯಾರು ಅಂತ ಕೇಳಿದ್ರ ವಿಜಯಲಕ್ಷ್ಮಿ ಪಂಡಿತ್ ಅವರು. ನಿಮಗ ಗೊತ್ತಿರಬೇಕಾದಂತಹ ವಿಷಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಲ್ಲಿದೆ? ಓಕೆ, ವೇರ್ ಈಸ್ ದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂಥದ್ದು ಶ್ರೀಹರಿಕೂಟ ಅಂತಕ್ಕಂಥದ್ದು. ಯಾವುದು? ಶ್ರೀಹರಿಕೂಟ ಒಳಗ ಇರ್ತಕ್ಕಂಥದ್ದು. ಸರ್, ಇದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಯಾವುದಕ್ಕೆ ಪ್ರಸಿದ್ಧಿ ಆಗ್ಯದ ಅಂತ ಕೇಳಿದ್ರೆ ಇದು ಇಸ್ರೋ ಲಾಂಚಿಂಗ್ ಪ್ಯಾಡ್ ಆಗಿರುತ್ತೆ. ಓಕೆ, ಇಸ್ರೋ ರಾಕೆಟ್ ಲಾಂಚಿಂಗ್ ಪ್ಯಾಡ್ ಆಗಿರುತ್ತೆ. ಏನಾಗಿರುತ್ತೆ? ಇಸ್ರೋ ರಾಕೆಟ್ ಲಾಂಚಿಂಗ್ ಪ್ಯಾಡ್ ಆಗಿರುತ್ತೆ. ಓಕೆ, ಕನ್ನಡದಾಗ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇಸ್ರೋ ರಾಕೆಟ್ ಉಡಾವಣಾ ಕೇಂದ್ರವಾಗಿರುತ್ತೆ. ಸತೀಶ್ ಧವನ್ ರಿಸರ್ಚ್, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ರೀ ಸರ್ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಯಾವುದು? ಬೆಂಗಳೂರು. ಈ ಬೆಂಗಳೂರು ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ ಅಂತ ಹೇಳಿ ಕರಿತೀವಿ. ಇದು ಸಹ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಇಸ್ರೋನ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಅಂತಕ್ಕಂಥದ್ರಲ್ಲಿ ಕಂಡು ಬರುತ್ತೆ ಇಸ್ರೋದಲ್ಲಿ. ಇಸ್ರೋ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಏನಾಗಿರುತ್ತೆ? ಆರ್ಗನೈಜೇಷನ್ ಆಗಿರುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಈ ಇಸ್ರೋದ ಫುಲ್ ಫಾರ್ಮ್ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕೇಳಿದ್ರೆ ಬೆಂಗಳೂರೊಳಗದ. ಇದರ ಸ್ಥಾಪನೆ ಯಾವಾಗ ಆಗಿದೆ ಅಂತಂದ್ರೆ 1969 ಆಗಸ್ಟ್ 15 ಒಳಗ ಇದರ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾದಂಥ ವಿಷಯ. ನೆಕ್ಸ್ಟ್ ಕೊನಾರ್ಕ್ ಸೂರ್ಯ ಟೆಂಪಲ್. ಯಾವುದು? ಕೊನಾರ್ಕ್ ಸೂರ್ಯ ಟೆಂಪಲ್ ಎಲ್ಲಿ ಅದ ಅಂತ ಕೇಳಿದ್ರೆ ಕೊನಾರ್ಕ್ ಸೂರ್ಯ ಟೆಂಪಲ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಕ್ಕಂಥದ್ದು ಅಂತ ಕೇಳಿದ್ರೆ ಒಡಿಸ್ಸಾ. ಓಕೆ, ಒಡಿಸ್ಸಾದೊಳಗ ಕೊನಾರ್ಕ್ ಸೂರ್ಯ ಟೆಂಪಲ್ ಕಂಡು ಬರ್ತಕ್ಕಂಥದ್ದು. ಇದನ್ನ ಏನಂತ ಕರೀತಾರ ಅಂತ ಕೇಳಿದ್ರ ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ಬ್ಲ್ಯಾಕ್ ಪಗೋಡಾ ಅಂತೇಳಿ ಕರೀತಾರ. ಸರ್, ನೆಕ್ಸ್ಟ್ ವೈಟ್ ಪಗೋಡಾ ಅಂತೇಳಿ ಯಾವ್ದನ್ನ ಕರೀತಾರ? ಓಕೆ, ವೈಟ್ ಪಗೋಡಾ ಅಂತೇಳಿ ಯಾವ್ದನ್ನ ಕರೀತಾರ ಅಂತ ಕೇಳಿದ್ರ ಜಗನ್ನಾಥ ಪುರಿ ಟೆಂಪಲ್. ಯಾವುದು? ಜಗನ್ನಾಥ ಪುರಿ ಟೆಂಪಲ್. ನಿಮಗೆಲ್ಲರಿಗೂ ಗೊತ್ತದ ಜಗನ್ನಾಥ ಪುರಿ ಟೆಂಪಲ್ ಆಲ್ಸೋ ಲೊಕೇಟೆಡ್ ಇನ್ ಒಡಿಸ್ಸಾ ಅಂತಕ್ಕಂಥದ್ದು ಗೊತ್ತಿರಲಿ. ಎಲ್ಲ ಜಗನ್ನಾಥ ಪುರಿ ಟೆಂಪಲ್ ಆಲ್ಸೋ ಲೊಕೇಟೆಡ್ ಇನ್ ಒರಿಸ್ಸಾ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾದಂತಹ ವಿಷಯ. ನೆಕ್ಸ್ಟ್ ದ ಲ್ಯಾಂಡ್ ರೈಸಿಂಗ್ ಸನ್, ಸೂರ್ಯೋದಯದ ನಾಡು ಅಂತ ಹೇಳಿ ಯಾವುದನ್ನ ಕರೀತಾರ? ಭಾರತದ ಸೂರ್ಯೋದಯದ ನಾಡಂದು ಯಾವುದನ್ನ ಕರೀತಾರ ಅಂತ ಕೇಳಿದ್ರ ಅರುಣಾಚಲ ಪ್ರದೇಶವನ್ನ. ಯಾವ ಪ್ರದೇಶವನ್ನ? ಅರುಣಾಚಲ ಪ್ರದೇಶವನ್ನ
ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತೇಳಿ ಕರೀತಾರ. ಅದೇ ರೀತಿಯಾಗಿ ಸೂರ್ಯೋದಯ ಮೊದಲು ಆಗ್ತಕ್ಕಂತಹ ನಮ್ಮ ಭಾರತದ ಮೊದಲ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಈ ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂತಹ ವಿಷಯ ಆಗಿರುತ್ತೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತಕ್ಕಂಥದ್ದು. ಯಾರು? ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ ಹಾಗೂ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು. ಓಕೆ, ಗೋಪಾಲಕೃಷ್ಣ ಗೋಖಲೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವ್ರು ಏನಂದ್ರ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಆಗಿರ್ತಾರ. ಏನಾಗಿರ್ತಾರ? ಕನ್ಸಿಡರ್ ದ ಪೊಲಿಟಿಕಲ್ ಗುರು ಆಫ್ ದಿ ಮಹಾತ್ಮ ಗಾಂಧಿ ಯಾರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ. ನೆಕ್ಸ್ಟ್ ಸರ್ ಬಾಲಗಂಗಾಧರ್ ತಿಲಕ್ ಅವರು. ಯಾರು? ಬಾಲಗಂಗಾಧರ್ ತಿಲಕ್ ಅವರು. ಇವರನ್ನ ಅನ್ರೆಸ್ಟ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ಏನಂತ ಕರೀತಾರ? ಅನ್ರೆಸ್ಟ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ಏನ್ರಿ ಸರ್ ಅನ್ರೆಸ್ಟ್ ಆಫ್ ಇಂಡಿಯಾ ಅಂತ ಕೇಳಿದ್ರ ಭಾರತದ ಅಶಾಂತಿಯ ಜನಕ ಅಂತೇಳಿ ಕರೀತಾರ. ಯಾರನ್ನ ಅಂತ ಕೇಳಿದ್ರ ಬಾಲಗಂಗಾಧರ್ ತಿಲಕ್ ಅವರನ್ನ. ಓಕೆ, ನೆಕ್ಸ್ಟ್ ದಾದಾಬಾಯಿ ನವರೋಜಿ ಅವರನ್ನ. ಓಕೆ, ದಾದಾಬಾಯಿ ನವರೋಜಿ ಅವರನ್ನ ಏನಂತ ಕರೀತಾರ ಅಂತ ಕೇಳಿದ್ರೆ ಗ್ರ್ಯಾಂಡ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತ ಕರೀತಾರ. ಓಕೆ, ಗ್ರ್ಯಾಂಡ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತಕ್ಕಂಥ ಭಾರತದ ವೃದ್ಧ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದ್ರ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಸಾರಿ, ಏನಂತ ಕರೀತಾರ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರ ಅಂದ್ರ ದಾದಾಬಾಯಿ ನವರೋಜಿ ಅವರನ್ನ ಕರೀತಾರ. ರಾಜಾರಾಮ್ ಮೋಹನ್ ರಾಯ್ ಅವರನ್ನ 1828ರಲ್ಲಿ ದ ಫೌಂಡರ್ ಆಫ್ ಬ್ರಹ್ಮ ಸಮಾಜ. ನೆನ್ಪಿಟ್ಕೊಡ್ರಿ, ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ನೆನಪಿರ್ಲಿ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು ದ ಫೌಂಡರ್ ಆಫ್ ಬ್ರಹ್ಮ ಸಮಾಜದ ಸ್ಥಾಪಕರು ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಗೊತ್ತಿರಬೇಕಾದಂತಹ ವಿಷಯ. ನೆಕ್ಸ್ಟ್, ಪ್ರಸಿದ್ಧ ಹಾರ್ನ್ಬಿಲ್ ಹಬ್ಬವನ್ನ. ಓಕೆ, ಪ್ರಸಿದ್ಧ ಹಾರ್ನ್ಬಿಲ್ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರ ಆಪ್ಷನ್ ಎ ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ ಅಂತಕ್ಕಂಥ ಆಪ್ಷನ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕಾದದ್ದು ಏನಂತಂದ್ರ ನಾಗಾಲ್ಯಾಂಡ್ ಹಬ್ಬದಲ್ಲಿ ನಾಗಾ ಅಂತಕ್ಕಂತಹ ಬುಡಕಟ್ಟು ಜನಾಂಗದವರು ಈ ಹಾರ್ನ್ಬಿಲ್ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಓಕೆ ಸರ್, ಹಾರ್ನ್ಬಿಲ್ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋದಾದ್ರೆ ಇದನ್ನ ಫೆಸ್ಟಿವಲ್ ಅಂತ ಕರೀತಾರ. ಏನಂತ ಕರೀತಾರ? ಫೆಸ್ಟಿವಲ್ ಅಂತೇಳಿ ಕರೀತಾರ. ನೆನ್ಪಿಟ್ಕೊಡ್ರಿ, ಫೆಸ್ಟಿವಲ್ ಅಂದ್ರೆ ಹಬ್ಬಗಳ ಹಬ್ಬ ಅಂತೇಳಿ ಕರೀತಾರ. ನೆಕ್ಸ್ಟ್ ಸರ್, ಇದನ್ನ ಯಾವಾಗ ಆಚರಣೆ ಮಾಡ್ತಾರ ಅಂತೇಳಿ ಕ್ವಶನ್ ಕೇಳಿದಾರ. ಡಿಸೆಂಬರ್ 1 to 10. ಯಾವಾಗ? ಡಿಸೆಂಬರ್ 1 to 10 ಎವ್ರಿ ಇಯರ್ ನಾಗಾಲ್ಯಾಂಡ್ನಲ್ಲಿ ಈ ಹಾರ್ನ್ಬಿಲ್ ಹಬ್ಬವನ್ನ ಆಚರಣೆ ಮಾಡ್ತಾರ ಅಂತಕ್ಕಂಥದ್ದು ಗೊತ್ತಿರಬೇಕಾದಂತಹ ವಿಷಯವಾಗಿರುತ್ತೆ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ? ಓಕೆ, ಏನ್ ಕ್ವಶನ್ ಕೇಳಿದಾರ? ಅಂಡರ್ ದ ವಿಚ್ ಆರ್ಟಿಕಲ್? ಯಾವ ಆರ್ಟಿಕಲ್? ಅಂಡರ್ ದ ವಿಚ್ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಪ್ರೆಸಿಡೆಂಟ್ ರೂಲ್ ಇನ್ಫೋಸ್ಡ್ ಇನ್ ದ ಸ್ಟೇಟ್ ಅಂತಕ್ಕಂಥದ್ದು. ಓಕೆ, ಏನಂತ ಕೇಳಿದಾರ? ರಾಷ್ಟ್ರಪತಿ ಆಳ್ವಿಕೆಯನ್ನ ರಾಜ್ಯದಲ್ಲಿ ಯಾವ ವಿಧಿಯ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾರ ಅಂತಕ್ಕಂಥ ಕ್ವಶನ್ ಅದ. ಆರ್ಟಿಕಲ್ 352, ಆರ್ಟಿಕಲ್ 356, ಆರ್ಟಿಕಲ್ 360, ಆರ್ಟಿಕಲ್ 365. ಓಕೆ ಸರ್, ಆರ್ಟಿಕಲ್ 352 ಏನು ಹೇಳುತ್ತಾ ಅಂತ ಕೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಓಕೆ, ಯಾವುದ್ರ ಬಗ್ಗೆ ಹೇಳುತ್ತಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತಾ. ಸರ್, ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 356. ಓಕೆ, ನೆಕ್ಸ್ಟ್ ಆರ್ಟಿಕಲ್ 360 ಏನು ಹೇಳುತ್ತಾ ಅಂತ ಕೇಳಿದ್ರೆ ಫೈನಾನ್ಸಿಯಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಓಕೆ, ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತಾ. ಇವು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಮರ್ಜೆನ್ಸಿಗಳು. ಇವು ಯಾವ ಭಾಗದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಪಾರ್ಟ್ 18. ಯಾವ ಭಾಗದಲ್ಲಿ ಕಂಡು ಬರ್ತಾವ? ಪಾರ್ಟ್ 18 ಭಾಗದಲ್ಲಿ ಇವುಗಳು ಕಂಡು ಬರ್ತಾವ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕೊಂಕಣ್ ರೈಲು. ಯಾವುದು? ಕೊಂಕಣ್ ರೈಲು ಯಾವ ಎರಡು ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ? ದ ಕೊಂಕಣ್ ರೈಲ್ ಕನೆಕ್ಟ್ಸ್ ವಿಚ್ ಟು ಮೇಜರ್ ಸೈಟ್ಸ್? ಓಕೆ, ಕೊಂಕಣ್ ರೈಲ್ ಕನೆಕ್ಟ್ಸ್ ವಿಚ್ ಟು ಮೇಜರ್ ಸೈಟ್ಸ್ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಮಂಗಳೂರು ಮಡ್ಗಾಂವ್, ಮಂಗಳೂರು ಮುಂಬೈ, ಬೆಂಗಳೂರು ಗೋವಾ, ಚೆನ್ನೈ ಹಾಗೂ ಮಂಗಳೂರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಮಂಗಳೂರು ಹಾಗೂ ಮುಂಬೈನ ಮಧ್ಯೆ ಇರ್ತಕ್ಕಂಥದ್ದು, ನಮ್ಮ ಮಂಗಳೂರು ಹಾಗೂ ಮುಂಬೈನ ಮಧ್ಯೆ ಇರ್ತಕ್ಕಂಥದ್ದು. ಸರ್, ಈ ಕೊಂಕಣ್ ರೈಲು ಯಾವಾಗ ಆರಂಭವಾಯಿತು ಅಂತ ಕೇಳಿದ್ರೆ 1998 ಒಳಗ ಆರಂಭವಾಯಿತು. ಈ ಕೊಂಕಣ್ ರೈಲಿನ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕೇಳಿದ್ರೆ
ಕೊಂಕಣ್ ರೈಲಿನ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕೇಳಿದ್ರೆ ಮುಂಬೈ ಒಳಗ ಇರ್ತಕ್ಕಂಥದ್ದು ಹೆಡ್ ಕ್ವಾರ್ಟರ್ಸ್ ಅಂತ ಕರೀತಾರೆ. ಕೇಂದ್ರ ಕಚೇರಿನ ಹೆಡ್ ಕ್ವಾರ್ಟರ್ಸ್ ಅಂತ ಕರೀತಾರೆ. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮುಂಬೈಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಿಹಾರದ ಕಣ್ಣೀರಿನ ನದಿ. ಓಕೆ, ಬಿಹಾರದ ಕಣ್ಣೀರಿನ ನದಿ, ಈ ಕಡೆ ಫೋಕಸ್ ಮಾಡ್ರಿ. ಸೋರೋ. ಓಕೆ, ಸಾರೋ ಆರ್ ಸೋರೋ. ಸೋರೋ ಅಂದ್ರ ಕಣ್ಣೀರಿನ ನದಿ ಅಂತ ಹೇಳಿ ಕರಿತೀವಿ. ಓಕೆ, ಯಾವ ನದಿಯನ್ನ ಬಿಹಾರದ ಕಣ್ಣೀರಿನ ಯಾವ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ ಅಂತ ಕೇಳಿದ್ರೆ ಕೋಶಿ ನದಿಯನ್ನ. ಯಾವ ನದಿಯನ್ನ? ಕೋಶಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಹಂಗಾಗಿ ನೆಕ್ಸ್ಟ್ ಆಸಾಂನ ಕಣ್ಣೀರಿನ ನದಿ ಅಂತೇಳಿ ಯಾವುದನ್ನ ಕರಿತೀವಿ? ಆಸಾಂನ ಕಣ್ಣೀರಿನ ನದಿ ಯಾವುದನ್ನ ಕರಿತೀವಿ? ಬ್ರಹ್ಮಪುತ್ರ. ಯಾವುದು? ಬ್ರಹ್ಮಪುತ್ರ. ಓಕೆ, ನೆಕ್ಸ್ಟ್ ಆಮೇಲೆ ಆಸಾಂನ ಕಣ್ಣೀರಿನ ನದಿ. ನೆಕ್ಸ್ಟ್ ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಯಾವುದನ್ನ ಕರಿತೀವಿ? ಕಣ್ಣೀರಿನ ನದಿ ದಾಮೋದರ್. ಯಾವುದು? ದಾಮೋದರ್. ಓಕೆ, ನೆಕ್ಸ್ಟ್ ಒಡಿಸ್ಸಾದ ಕಣ್ಣೀರಿನ ನದಿ ಅಂತ ಯಾವುದನ್ನ ಕರಿತೀವಿ? ಮಹಾನದಿ. ಇದ್ರ ಹೆಸರೇ ಮಹಾನದಿ. ಯಾವುದಾಗಿರುತ್ತ? ಮಹಾನದಿ. ಓಕೆ, ನೆಕ್ಸ್ಟ್ ಇವು 3-4 ನದಿಗಳು ನೆನಪಿರಲಿ. ಬಿಹಾರದ ಕಣ್ಣೀರಿನ ನದಿ ಹಾಗೂ ಆಸಾಂನ ಕಣ್ಣೀರು ನದಿ, ವೆಸ್ಟ್ ಬಂಗಾಳ ಕಣ್ಣೀರಿನ ನದಿ ಹಾಗೂ ಒಡಿಸ್ಸಾದ ಕಣ್ಣೀರಿನ ನದಿ ಅಂತೇಳಿ. ಇನ್ನೂ ಒಂದು ಸ್ವಲ್ಪ ಗೊತ್ತಿರುವುದಾದ್ರೆ ಉತ್ತರ ಪ್ರದೇಶದ ಕಣ್ಣೀರು ನದಿ ಅಂತೇಳಿ ಗಂಗಾ ನದಿಯನ್ನ ಕರಿತೀವಿ. ಯಾವ ನದಿಯನ್ನ ಕರಿತೀವಿ? ಗಂಗಾ ನದಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಭೂದಾನ ಚಳುವಳಿಯನ್ನ, ಯಾವ ಚಳುವಳಿಯನ್ನ? ಭೂದಾನ ಚಳುವಳಿಯನ್ನ ಆರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಯಾರು? ಮಹಾತ್ಮ ಗಾಂಧಿ, ಬಿ ಆಚಾರ್ಯ ವಿನೋಬಾ ಭಾವೆ, ಜವಾಹರ್ಲಾಲ್ ನೆಹರು, ರಾಜಗೋಪಾಲಾಚಾರಿ ಅಂತಕ್ಕಂಥದ್ದು. ಈ ಚಳುವಳಿಯನ್ನ ಆರಂಭ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರ ಆಚಾರ್ಯ ವಿನೋಬಾ ಭಾವೆ ಅವರು. ಸರ್, ಯಾವಾಗ ಆರಂಭ ಮಾಡ್ತಾರ ಅಂತ ಕೇಳಿದ್ರ 1951, 1951ರಲ್ಲಿ ಆಚಾರ್ಯ ವಿನೋಬಾ ಭಾವೆಯವರು ಮಹಾರಾಷ್ಟ್ರದಲ್ಲಿ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಓಕೆ, ಭೂಮಿಯನ್ನ ಯಾರು ಬಡ ಜನರಿರ್ತಾರಲ್ಲ ಅವರಿಗೆ ದಾನ ಮಾಡ್ತಕ್ಕಂಥ ಚಳುವಳಿಯನ್ನ ವಿನೋಬಾ ಭಾವೆಯವರು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಇನ್ನೂ ಮುಂದುವರೆದು 1952ರಲ್ಲಿ ಭೂದಾನ ಚಳುವಳಿಯನ್ನ ಯಾರು ಜಾಯಿನ್ ಆಗ್ತಾರ ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರು ಅವರು. ಓಕೆ, ಇವ್ರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರು ಅವರು. ಓಕೆ, ನೆಕ್ಸ್ಟ್ ಉಪಖಂಡೀಯ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತಕ್ಕಂಥದ್ದು ಏನ್ ಕ್ವಶನ್ ಕೇಳಿದಾರ? ಉಪಖಂಡೀಯ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕ್ವಶನ್ ಕೇಳಿದಾರ. ವಿಚ್ ಈಸ್ ದ ಲಾರ್ಜೆಸ್ಟ್ ಆರ್ ಲಾಂಗೆಸ್ಟ್ ಓಕೆ ರಿವರ್ ಇನ್ ದ ಪೆನಿನ್ಸುಲಾರ್ ಅಂತಕ್ಕಂಥದ್ದು. ಇವಾಗ ಕ್ವಶನ್ ಸ್ವಲ್ಪ ಜನಕ್ಕೆ ಆಡಾಗತ್ತ. ಪೆನಿನ್ಸುಲಾರ್ ಅಂದ್ರೆ ಏನ? ಓಕೆ, ಪೆನಿನ್ಸುಲಾರ್ ಅಂದ್ರೆ ಏನು ಅಂತಕ್ಕಂಥ ಕ್ವಶನ್ ನಿಮ್ಗೆ ಮುಂದೆ ಬಂದಾಗ ನಾನಿಲ್ಲಿ ನೋಡ್ರಿ. ಓಕೆ, ಇದು ನಮ್ಮ ಭಾರತದ ದಕ್ಷಿಣ ಭಾಗವಾಗಿರುತ್ತೆ. ಈ ದಕ್ಷಿಣ ಭಾಗವನ್ನ ಪೆನಿನ್ಸುಲಾರ್ ಅಥವಾ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸರ್, ಪರ್ಯಾಯ ದ್ವೀಪದ ಅತಿ ದೊಡ್ಡ ನದಿ ಯಾವುದು ಅಂತ ಕ್ವಶನ್ ಕೇಳಿದಾರ. ಯಾವ್ದು ಕೇಳಿದಾರ? ಪರ್ಯಾಯದ ಅತಿ ದೊಡ್ಡ ನದಿ ಯಾವುದು ಅಂತ ಕ್ವಶನ್ ಕೇಳಿದಾರ. ಇವಾಗ 1 by 1 ಅನ್ನ ನೋಡ್ಕೊಂತ ಹೋಗೋಣ. ಸರ್, ಕೃಷ್ಣಾ ನದಿ ಎಲ್ಲಿ ಉಗಮವಾಗುತ್ತಾ ಅಂತ ಕೇಳಿದ್ರ ಇಲ್ಲಿ ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತಾ. ಮಹಾರಾಷ್ಟ್ರದಿಂದ ಈ ಕಡೆ ಹರ್ಕೊಂಡು ಹೋಗಿ ನಮ್ಮ ಕರ್ನಾಟಕದ ಮೂಲಕ ಆಂಧ್ರ ಪ್ರದೇಶವನ್ನು ತಲುಪಿ ಎಲ್ಲೇ ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ. ಓಕೆ, ಅಲ್ಲಿ ಸೇರುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ. ನೆಕ್ಸ್ಟ್ ಇಲ್ಲಿ ಕೃಷ್ಣ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಗೋದಾವರಿ. ಓಕೆ, ಗೋದಾವರಿ ನದಿ ಎಲ್ಲಿ ಉಗಮವಾಗುತ್ತಾ ಅಂತ ಕೇಳಿದ್ರ ಅಗೇನ್ ಎಲ್ಲಿ ಮಹಾರಾಷ್ಟ್ರದೊಳಗ ಗೋದಾವರಿ ನದಿ ಉಗಮವಾಗುತ್ತಾ. ಬಟ್ ಈ ಗೋದಾವರಿ ನದಿ ಹೆಂಗ ಅಂದ್ರ ಮಹಾರಾಷ್ಟ್ರದ ಮೂಲಕ ಹರಿದು ಓಕೆ ಈ ರೀತಿಯಾಗಿ ಹರಿದು ಇಲ್ಲಿ ಹೆಚ್ಚು ಕಡಿಮೆ ಈ ರೀತಿಯಾಗಿ ಅಗೇನ್ ಇದು ಸಹ ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಪ್ಲೇಸ್ ಅಂತ ಹರಿದು ಈ ಕಡೆ ಹೋಗಿರುತ್ತೆ. ನೆಕ್ಸ್ಟ್ ಕಾವೇರಿ. ಯಾವುದು? ಕಾವೇರಿ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹರಿದು. ಓಕೆ, ಕಾವೇರಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮವಾಗಿ ಇದು ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಆಮೇಲೆ ಇನ್ನೊಂದು ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮಹಾನದಿ. ಓಕೆ, ಮಹಾನದಿ ಎಲ್ಲಿ ಉಗಮವಾಗುತ್ತಾ ಅಂತ ಕೇಳಿದ್ರೆ ಛತ್ತೀಸ್ಗಢ. ಓಕೆ, ಇಲ್ಲೇ ಛತ್ತೀಸ್ಗಢದಲ್ಲಿ ಉಗಮವಾಗಿ ಏನ್ ಮಾಡುತ್ತೆ ಅಂದ್ರೆ ಅಗೇನ್ ದಿಸ್ ಈಸ್ ಆಲ್ಸೋ ಎಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ಲೀನ ಆಗ್ತಕ್ಕಂಥ. ನೋಡ್ರಿ ಒಂದ್ಸಲ
ಕ್ವಶನ್ ಅನ್ನ ಚಂದಂಗ್ ಇಲ್ಲಿ ಮ್ಯಾಪ್ ಮೂಲಕ ನೋಡ್ರಿ. ಯಾವುದು ಅಂತ ಕೇಳಿದ್ರೆ ಈ ಬಂಗಾಳ ಕೊಲ್ಲಿಯಲ್ಲಿ ಪರ್ಯಾಯ ದ್ವೀಪದಲ್ಲಿ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ಗೋದಾವರಿ. ಯಾವುದು? ಗೋದಾವರಿ ನದಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ನದಿಯಾಗಿರುತ್ತೆ. ಕೇಲುಚರಣ್ ಮಹಾಪಾತ್ರ ಅಸೋಸಿಯೇಟೆಡ್ ವಿತ್ ದ ವಿಚ್ ಡಾನ್ಸ್ ಫಾರ್ಮ್ ಅಂತ ಹೇಳಿ ಕ್ವಶನ್ ಕೇಳ್ತಾರ. ಓಕೆ, ನಿಮಗೆ ಎಕ್ಸಾಮ್ದೊಳಗ ಕ್ವಶನ್ ಅನ್ನ ಇದೇ ರೀತಿ ಕೇಳ್ತಾರ. ಕೇಲುಚರಣ್ ಮಹಾಪಾತ್ರ ಅಸೋಸಿಯೇಟೆಡ್ ವಿತ್ ದ ವಿಚ್ ಡಾನ್ಸ್ ಫಾರ್ಮ್ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾಗ ನಿಮಗ ಡಾನ್ಸ್ ಫಾರ್ಮ್ಸ್ ಅಂತಕ್ಕಂಥವು ಟೈಪ್ಸ್ ಆಫ್ ಡಾನ್ಸ್ ಫಾರ್ಮ್ಸ್ ಇರ್ತಾವ. ಕ್ಲಾಸಿಕಲ್ ಡಾನ್ಸ್ ಇರ್ಬೋದ, ಫೋಕ್ ಡಾನ್ಸಸ್ ಇರ್ಬೋದ. ಓಕೆ, ಸ್ವಲ್ಪ ನಾವು ಕ್ಲಾಸಿಕಲ್ ಡಾನ್ಸಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವುದಾದ್ರ ನಮ್ಮ ಇಂಡಿಯನ್ ಒಳಗ ಭಾರತದೊಳಗ ಇರ್ತಕ್ಕಂತಹ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಎಷ್ಟು ಅಂತ ಕೇಳಿದ್ರ 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಇರ್ತಾವ. ಎಷ್ಟು ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಇರ್ತಾವ? 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಇರ್ತಾವ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಅಂತ ಕೇಳಿದ್ರ ಭರತನಾಟ್ಯ. ಓಕೆ, ಭರತನಾಟ್ಯ ಅಸೋಸಿಯೇಟೆಡ್ ವಿತ್ ದ ವಿಚ್ ಸ್ಟೇಟ್ ಅಂತ ಹೇಳಿ ಕ್ವಶನ್ ಕೇಳ್ತಾರ. ಭರತನಾಟ್ಯ ಅಸೋಸಿಯೇಟೆಡ್ ವಿತ್ ದ ತಮಿಳುನಾಡು ಕ್ಷೇತ್ರ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಕುಚಿಪುಡಿ. ಯಾವುದು? ಕುಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಾರ. ಕುಚಿಪುಡಿ ರಿಲೇಟೆಡ್ ಟು ಆಂಧ್ರ ಪ್ರದೇಶ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮೋಹಿನಿ ಅಟ್ಟಂ. ಯಾವುದು? ಮೋಹಿನಿ ಅಟ್ಟಂ ರಿಲೇಟೆಡ್ ಟು ಕೇರಳ. ಒನ್ಸ್ ಅಗೇನ್ ಮೋಹಿನಿ ಅಟ್ಟಂ ರಿಲೇಟೆಡ್ ಟು ಕೇರಳ. ಇನ್ನೊಂದು ಬರುತ್ತಾ ಕೇರಳದಲ್ಲಿ ಇನ್ನೊಂದು ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಾ, ಯಾವುದು ಅಂತ ಕೇಳಿದ್ರ ಕಥಕ್ ಕಳಿ ಅಂತಕ್ಕಂಥದ್ದು. ಕನ್ಫ್ಯೂಸ್ ಆಗ್ಬೇಡ್ರಿ. ಮುಂದೆ ಕಥಕ್ ಅಂತದೊಂದು ಬರುತ್ತಾ, ಕಥಕ್ ಕಳಿ ಅಂತದೊಂದು ಬರುತ್ತಾ. ಮೋಹಿನಿ ಅಟ್ಟಂ ಅಂಡ್ ಕಥಕಳಿ ರಿಲೇಟೆಡ್ ಟು ದೀಸ್ ಟೂ ಆರ್ ರಿಲೇಟೆಡ್ ಟು ಕೇರಳ ಅಂತಕ್ಕಂಥದ್ದು ನೆನಪಿರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಕಥಕ್. ಯಾವುದು? ಭರತನಾಟ್ಯ, ಕುಚಿಪುಡಿ, ಮೋಹಿನಿ ಅಟ್ಟಂ, ಕಥಕಳಿ, ಕಥಕ್. ಯಾವುದು? ಕಥಕ್. ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದಾಗ ಕಥಕ್ ಈಸ್ ಬಿಲಾಂಗ್ಸ್ ಟು ಉತ್ತರ ಪ್ರದೇಶ್. ಕಥಕ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಬರುತ್ತಾ ಸತ್ರಿಯ ಅಂತಕ್ಕಂಥದ್ದು. ಯಾವುದು? ಸತ್ರಿಯ ಈಸ್ ರಿಲೇಟೆಡ್ ಟು ಯಾವ ರಾಜ್ಯ ಅಂತ ಕೇಳಿದ್ರ ಆಸಾಂ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಮಣಿಪುರಿ. ಯಾವುದು? ಮಣಿಪುರಿ. ಯಾವುದು? ಮಣಿಪುರ್. ಓಕೆ, ನೆಕ್ಸ್ಟ್ ಒಡಿಸ್ಸಿ. ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಷ್ಟು ಕ್ಲಾಸಿಕಲ್ ಡಾನ್ಸಸ್ ಇದಾವ ಅಂತ ಕೇಳಿದ್ರ 8 ಕ್ಲಾಸಿಕಲ್ ಡಾನ್ಸ್ ಇದಾವ. ಫಸ್ಟ್ ಒನ್ ಭರತನಾಟ್ಯ ತಮಿಳುನಾಡು, ಕುಚಿಪುಡಿ ಆಂಧ್ರ ಪ್ರದೇಶ, ಮೋಹಿನಿ ಅಟ್ಟಂ ಕೇರಳ, ಕಥಕ್ಕಳಿ ಉತ್ತರ ಪ್ರದೇಶ, ಸತ್ರಿಯ ಆಸಾಂ, ಮಣಿಪುರಿ ಮಣಿಪುರ, ಒಡಿಸ್ಸಾ ಅಂತಕ್ಕಂಥದ್ದು. ಇವಾಗ ಅದೇ ಬೇಸಿಸ್ ಮೇಲೆ ಕ್ವಶನ್ ಕೇಳಿದಾರ. ಕೇಲುಚರಣ್ ಮಹಾಪಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸಹ ಏನಾಗಿರ್ತಾವ ಅಂತಂದ್ರ ಕ್ಲಾಸಿಕಲ್ ಡಾನ್ಸಸ್ ಆಗಿರ್ತಾವ. ಈ ಕೇಲುಚರಣ್ ಮಹಾಪಾತ್ರ ಅವರು ಯಾವ ಡಾನ್ಸ್ಗೆ ಸಂಬಂಧಿಸಿದಾರ ಅಂತ ಕೇಳಿದ್ರ ಕಥಕ್ಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುತ್ತ. ಓಕೆ, ಕಥಕ್ ಈಸ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಅಂತ ಕೇಳಿದ್ರ ಉತ್ತರ ಪ್ರದೇಶ. ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವ ಅಂಗಾಂಶವನ್ನ ವಿಚ್ ಆರ್ಗನೈಸ್ ನೌನ್ ಆಸ್ ದ ಪವರ್ ಹೌಸ್ ಆಫ್ ದಿ ಸೆಲ್ ಅಂತೇಳಿ ಕ್ವಶನ್ ಕೇಳ್ತಾರ. ಏನ್ ಕ್ವಶನ್ ಕೇಳ್ತಾರ ಅಂತಂದ್ರ ಯಾವ ಅಂಗಾಣುವನ್ನ, ಯಾವ ಅಂಗಾಂಶವನ್ನ, ಯಾವ ಆರ್ಗನಲ್ ಅನ್ನ ಓಕೆ ಏನಂತ ಕರೀತಾರ ಅಂತ ಕೇಳಿದ್ರ ಸೆಲ್ ಏನು ಪವರ್ ಆಫ್ ದಿ ಸೆಲ್ ಅಂತೇಳಿ ಕ್ವಶನ್ ಕೇಳಿದ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಕ್ವಶನ್ ಕೇಳಿದಾರ. ಕೋಶ ಕೇಂದ್ರಕ, ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪರ್ಟಸ್, ರೈಬೋಸೋಮ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡುವುದಾದ್ರ ನ್ಯೂಕ್ಲಿಯಸ್. ಓಕೆ, ಇದನ್ನ ಕೋಶ ಕೇಂದ್ರ ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ? ಕೋಶ ಕೇಂದ್ರ ಅಂತ ಕರಿತೀವಿ. ಓಕೆ, ಕನ್ನಡದಾಗ ಕೋಶ ಕೇಂದ್ರಕ ಅನ್ನೋದಕ್ಕಿಂತ ಕೋಶ ಕೇಂದ್ರ ಅಂತ ಕರಿತೀವಿ. ಸರ್, ವಾಟ್ ಈಸ್ ದ ಫಂಕ್ಷನ್ ಆಫ್ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು? ದೀಸ್ ಆರ್ ದ ಕಂಟ್ರೋಲರ್. ಯಾವ್ದು? ಕಂಟ್ರೋಲರ್ ಆಫ್ ದಿ ಸೆಲ್ ಅಂತಕ್ಕಂಥದ್ದು. ಸೆಲ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು ಮಾಡುತ್ತ ಅಂತ ಕೇಳಿದ್ರ ಕೋಶ ಕೇಂದ್ರಕ ಆರ್ ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ಈ ಮೈಟೋಕಾಂಡ್ರಿಯಾ ಏನಂತ ಕರಿತೀವಿ ಅಂತ ಕೇಳಿದ್ರ ಪವರ್ ಹೌಸ್ ಆಫ್ ದಿ ಸೆಲ್. ಏನಂತ ಕರಿತೀವಿ? ಪವರ್ ಹೌಸ್ ಆಫ್ ದಿ ಸೆಲ್, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಅಪರ್ಟಸ್. ಓಕೆ, ಗಾಲ್ಗಿ ಅಪರ್ಟಸ್ ಅಂತಕ್ಕಂಥವು ಇವು ಸಹ ಸೆಲ್ ಆರ್ಗನೈಸ್ ಆಗಿರ್ತಾವ. ಇದರ ಕೆಲಸ ಏನು ಅಂತ ಕೇಳಿದ್ರ ಇದು ಎದ್ರೊಳಗ
ಈ ಸೆಲ್ ಒಳಗಿರ್ತಕ್ಕಂತಹ ತ್ಯಾಜ್ಯಗಳನ್ನು, ಓಕೆ, ತ್ಯಾಜ್ಯಗಳನ್ನ ಏನ್ ಮಾಡುತ್ತಾ ಸಂಗ್ರಹಿಸಿ ಇಡ್ತಕ್ಕಂಥದ್ದು ಗಾಲ್ಗಿ ಅಪಟಸ್ ಆಗಿರುತ್ತ. ರೈಬೋಸೋಮ್ ಅಂತಕ್ಕಂಥದ್ದು ಏನಾಗಿರುತ್ತ ಅಂತ ಕೇಳಿದ್ರ ಫ್ಯಾಕ್ಟರಿ ಆಫ್ ಪ್ರೋಟೀನ್ ಏನಂತ ಕರೀತಾರ, ಫ್ಯಾಕ್ಟರಿ ಆಫ್ ಪ್ರೋಟೀನ್ ಅಂತ ಕರೀತಾರ. ಓಕೆ, ಇನ್ನೊಂದು ನಮ್ಮ ಸೈನ್ಸ್ ಭಾಷೆ ಒಳಗೆ ಏನಂತ ಕರೀತಾರ ಅಂತ ಕೇಳಿದ್ರ ದ ಸಿಂಥಸಿಸ್ ಆಫ್ ದ ಪ್ರೋಟೀನ್. ಸಿಂಥಸಿಸ್ ಇಸ್ ನಥಿಂಗ್ ಬಟ್ ಮೇಡ್ ಅಪ್ ಆಫ್ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂತಹ ಸೆಲ್ ಆರ್ಗನೈಲ್ ಯಾವುದು ಅಂತ ಕೇಳಿದ್ರ ಫ್ಯಾಕ್ಟರಿ ಆಫ್ ಪ್ರೋಟೀನ್ ಈಸ್ ಕಾಲ್ಡ್ ರೈಬೋಸೋಮ್ ಅಂತಕ್ಕಂಥದ್ದು ನಿಮ್ಗೆ ತಲೆಯಲ್ಲಿ ಇರ್ಬೇಕಾದಂತ ವಿಷಯ. ಓಕೆ ಸರ್, GS GK ಎರಡೂ ಕೂಡ ಬರ್ತಾವ ಎಕ್ಸಾಮ್ದೊಳಗ, ನೆನ್ಪಿಟ್ಕೊಡಿ. ಔಟ್ ಆಫ್ 25 ಒಳಗ ನಿಮಗ ಇನ್ಕ್ಲೂಡಿಂಗ್ GS ಆಲ್ಸೋ ಇದ್ರೊಳಗ ಜನರಲ್ ಸೈನ್ಸ್ ಅಂತಕ್ಕಂಥ ಸಬ್ಜೆಕ್ಟ್ ಒಳಗ ಈ ರೀತಿ ಕ್ವಶನ್ಸ್ ಬರ್ತಕ್ಕಂಥದ್ದಾಗಿರುತ್ತ. ಓಕೆ, ನೆಕ್ಸ್ಟ್ ಸೆಬಿಯ ಮುಖ್ಯ ಉದ್ದೇಶವೇನು? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ? ಸೆಬಿ ಅಂದ್ರೆ ಏನ್ರಿ ಸರ್? ನಾವು ಈ ಕಡೆ ಆಮೇಲೆ ಕ್ವಶನ್ ಕಡೆ ಬರೋಣ. ಫಸ್ಟ್ ಸೆಬಿ ಅಂದ್ರೆ ಏನು? ಓಕೆ, ಸೆಬಿ ಅಂದ್ರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಏನು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಬೋರ್ಡ್ ಆಫ್ ಇಂಡಿಯಾ ಯಾವುದು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸರ್, ಇದು ಸೆಬಿ ಯಾವಾಗ ಸ್ಥಾಪನೆ ಆಯ್ತು ಅಂತಕ್ಕಂಥ ಕ್ವಶನ್ ಬಹಳ ಸಲ ಕೇಳಿದಾನ. ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರ 1988ರಲ್ಲಿ ಸ್ಥಾಪನೆ ಆಗತ್ತ. ಓಕೆ, ಯಾವಾಗ ಸ್ಥಾಪನೆ ಆಗತ್ತ? 1988ರಲ್ಲಿ. ಸೆಬಿಯ ಯಾವುದು? ಸೆಬಿಯ ಶಾಸನಬದ್ಧ ಸ್ಥಾನಮಾನ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದು ಯಾವಾಗ ಅಂತ ಕೇಳಿದ್ರ 1992. ನೆನಪಿಟ್ಕೊಡ್ರಿ, ಸ್ಟ್ಯಾಟ್ಯೂಟರಿ ಬಾಡಿ ಅಂತೇಳಿ ಕರೀತಾರ. ಓಕೆ, ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸ್ಥಾನಮಾನ ಆಗಿದ್ದು ಯಾವಾಗ ಅಂತ ಕೇಳಿದ್ರ 1992. ಇನ್ ಮುಂದುವರೆದ ಸೆಬಿಯ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ ಅಂತಂದ್ರ ಮುಂಬೈ ಒಳಗ್ ಇರ್ತಕ್ಕಂಥದ್ದು. ಎಲ್ಲಿ ಕಂಡು ಬರುತ್ತಾ? ಮುಂಬೈ ಒಳಗ್ ಕಂಡು ಬರ್ತಕ್ಕಂಥದ್ದು ಸೆಬಿಯ ಕೇಂದ್ರ ಕಚೇರಿ ಆಗಿರುತ್ತೆ. ಓಕೆ, ನಾನ್ ನಿಮ್ಗೊಂದು ಹೋಮ್ ವರ್ಕ್ ಅನ್ನ ಕೊಡ್ತಿದ್ದೀನಿ. ಏನ್ ಹೋಮ್ ವರ್ಕ್ ಕೊಡ್ತಿದ್ದೀನಿ ಅಂದ್ರ ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಯಾರಿದಾರ, ಮುಖ್ಯ ಅಧ್ಯಕ್ಷರು ಯಾರಿದಾರ ಅಂತಕ್ಕಂಥದ್ದನ್ನ ನೀವು ನನಗ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಓಕೆ, ಇಲ್ಲಿ ಏನ್ ಕ್ವಶನ್ ಅನ್ನ ಕೇಳಿದಾರ ಅಂತಂದ್ರ ಈ ಸೆಬಿಯ ಉದ್ದೇಶ ಏನು? ಈ ಸೆಬಿ ಐತಿ ಅನ್ನೋದು ಗೊತ್ತಾಯ್ತು, ಯಾವಾಗ ಸ್ಥಾಪನೆ ಅನ್ನೋದು ಗೊತ್ತಾಯ್ತು, ಸೆಬಿ ಅಂದ್ರೆ ಏನಂತ ಗೊತ್ತಾಯ್ತು. ಬಟ್ ಸೆಬಿ ಏನ್ ಕೆಲಸ ಮಾಡುತ್ತ ಅನ್ನೋದು ಗೊತ್ತಾಗಬೇಕಂದ್ರ ಇದು ರೆಗ್ಯುಲೇಟ್ಸ್ ದ ಸ್ಟಾಕ್ ಮಾರ್ಕೆಟ್. ಏನ್ ಮಾಡುತ್ತ? ರೆಗ್ಯುಲೇಟ್ ದ ಸ್ಟಾಕ್ ಮಾರ್ಕೆಟ್. ಇವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನ ಭಾರತದಲ್ಲಿ ನಿಯಂತ್ರಣ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರ ಸೆಬಿ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಡ್ರಿ. ನನಗ ಹೋಮ್ವರ್ಕ್ ಒಳಗ ಕಮೆಂಟ್ ಸೆಕ್ಷನ್ ಒಳಗ ಏನ್ ಹಾಕ್ಬೇಕು ಅಂತ ಕೇಳಿದ್ರ ಪ್ರಸ್ತುತ ಸೆಬಿಯ ಅಧ್ಯಕ್ಷರು ಯಾರಿದಾರ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಹೂ ಇಸ್ ದ ಆಥರ್ ಆಫ್ ಮಾಲ್ಗುಡಿ ಡೇಸ್ ಅಂತಕ್ಕಂಥದ್ದು. ಈ ಕೆಳಗೆ ಕೊಟ್ಟಿರುವವರುಗಳಲ್ಲಿ ಯಾರು ಮಾಲ್ಗುಡಿ ಡೇಸ್ ನ ಆಥರ್ ಆಗಿದಾರ ಅಂತಕ್ಕಂಥ ಕ್ವಶನ್ ನ ಕೇಳಿದಾಗ ನಿಮಗ ಸರಿಯಾದ ಉತ್ತರ ಯಾವ್ದಾಗಿರುತ್ತ ಅಂತ ಕೇಳಿದ್ರ RK ನಾರಾಯಣ್ ರವರು. ಯಾರಾಗಿರ್ತಾರ? RK ನಾರಾಯಣ್ ರವರು ಈ ಮಾಲ್ಗುಡಿ ಡೇಸ್ ನ ಬರ್ದಿರ್ತಕ್ಕಂಥವ್ರು ಆಗಿರ್ತಾರ. ನೆಕ್ಸ್ಟ್, ಬಿಹಾರದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ಯಾವುದು? ವಿಚ್ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ಬಿಹಾರ್ ಅಂತಕ್ಕಂಥದ್ದು. ಓಕೆ, ನಿಮಗೆ ನ್ಯಾಷನಲ್ ಪಾರ್ಕ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತಾ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ನ್ಯಾಷನಲ್ ಪಾರ್ಕ್ಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು ನಿಮ್ಗ ಗೊತ್ತಿರಬೇಕಾದಂತ ವಿಷಯ. ಇವಾಗ ಏನ್ ಕ್ವಶನ್ ಕೇಳಿದಾರ ಅಂತಂದ್ರ ಈ ಕೆಳಗೆ ಕೊಟ್ಟಿರೋಗಳಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಾ ಅನ್ನೋದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಉತ್ತರ ಸಿಗುತ್ತಾ. ಇವಾಗ ನಾನು ಹೇಳ್ತೀನಿ. ಓಕೆ, ಕನ್ಹಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಾ ಅಂದ್ರ ಮಧ್ಯಪ್ರದೇಶ್. ಸರ್, ಬಿಹಾರದ ಕಂಡು ಬರಂಗಿಲ್ಲ, ಮಧ್ಯಪ್ರದೇಶ ಕಂಡು ಬರುತ್ತಾ. ತಪ್ಪಾದ ಆನ್ಸರ್ ಆಗಿರುತ್ತ. ನೆಕ್ಸ್ಟ್, ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ರ ಸರಿಯಾದ ಉತ್ತರ ನಿಮ್ಗೆ ಯಾವ್ದಾಗಿರುತ್ತ? ಬಿಹಾರ್ ಆಗಿರುತ್ತ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ರ ಉತ್ತರಾಖಂಡ್ ನಲ್ಲಿ ಕಂಡು ಬರುತ್ತಾ. ಈ ಜಿಮ್ ಕಾರ್ಬೆಟ್ ನ ವಿಶೇಷತೆ ಏನು ಅಂತ ಕೇಳಿದ್ರ ನೆನ್ಪಿಟ್ಕೊಡಿ, ಈ ಜಿಮ್ ಕಾರ್ಬೆಟ್ ಅನ್ನ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿ ಏನಂತ ಇಂಡಿಯನ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರ ಜಿಮ್ ಕಾರ್ಬೆಟ್ ಅಂತಕ್ಕಂಥದ್ದು. ನೆನ್ಪಿಟ್ಕೊಡ್ರಿ, ಜಿಮ್ ಕಾರ್ಬೆಟ್ ಅಂತಕ್ಕಂಥದ್ದನ್ನ 1973ರಲ್ಲಿ ಉತ್ತರಾಖಂಡ್ನಲ್ಲಿ ಸ್ಥಾಪನೆ ಮಾಡಿದ್ದು ನಿಮ್ಗೆ ಗೊತ್ತಿರಬೇಕಾದಂಥದ್ದು. ಓಕೆ, ನೆಕ್ಸ್ಟ್ ಸರ್, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ರ ಆಸಾಂನಲ್ಲಿ ಕಂಡು ಬರುತ್ತಾ. ಎಲ್ಲಿ ಕಂಡು ಬರುತ್ತಾ? ಆಸಾಂ ರಾಜ್ಯದಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತಾ. ಈ ಆಸಾಂದಲ್ಲಿ ಕಂಡು ಬರ್ತಕ್ಕಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನ ವಿಶೇಷತೆ ಏನು ಅಂತ ಕೇಳಿದ್ರ ಸಿಂಗಲ್ ಹಾರ್ನ್ಡ್ ರೈನೋಸ್. ಯಾವುದು? ಸಿಂಗಲ್ ಹಾರ್ನ್ಡ್
ರೈನೋಸ್ ಅಂತಕ್ಕಂಥದ್ದು. ಸರ್ ಏನ್ರಿ ಸರ್ ಹಿಂಗಂದ್ರ ಸಿಂಗಲ್ ಹಾರ್ನಡ್ ರೈನೋಸ್ ಅಂತಂದ್ರ ಏಕಶೃಂಗಿಯ ಗೇಂಡಾಮೃಗ ಅಂತಕ್ಕಂಥ. ರೈನೋಸಾರಸ್ ಅಂದ್ರ ಏಕಶೃಂಗಿಯ ಗೇಂಡಾಮೃಗಗಳು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗ ನಿಮ್ಗೆ ಗೊತ್ತಿರ್ಬೇಕ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತ, ಬಿಹಾರದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ಯಾವ್ದು ಆಗಿರುತ್ತ ಅಂದ್ರ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ನಿಮ್ಗ ಗೊತ್ತಿರ್ಬೇಕಾಗ. ಓಕೆ, ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರು? ಹೂ ವಾಸ್ ದ ಫಸ್ಟ್ ತೀರ್ಥಂಕರ್ಸ್ ಆಫ್ ಜೈನಿಸಂ ಅಂತಕ್ಕಂಥದ್ದು. ಓಕೆ, ಇದರೊಳ್ಳಿ ಕೊಟ್ಟಿರ್ತಕ್ಕಂತಹ ತೀರ್ಥಂಕರು ಯಾರು ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಮಹಾವೀರರು ನಿಮಗೆಲ್ಲರಿಗೂ ಗೊತ್ತದ. ಇವರು ಎಷ್ಟನೇ ತೀರ್ಥಂಕರು ಅಂತ ಕೇಳಿದ್ರ 24ನೇ ತೀರ್ಥಂಕರಾಗಿರ್ತಾರ. ಏನಾಗಿರ್ತಾರ? 24ನೇ ತೀರ್ಥಂಕರಾಗಿ ಜೈನ ಧರ್ಮದ ತೀರ್ಥಂಕರಾಗಿ ಯಾರಿರ್ತಾರ ಅಂತ ಕೇಳಿದ್ರ ಮಹಾವೀರರು ಇರ್ತಾರ. ಪಾರ್ಶ್ವನಾಥ್ ಅವರು 23ನೇ ತೀರ್ಥಂಕರಾಗಿರ್ತಾರ. ಎಷ್ಟನೇ ತೀರ್ಥಂಕರಾಗಿರ್ತಾರ? 23ನೇ ತೀರ್ಥಂಕರಾಗಿರ್ತಾರ. ಅದೇ ರೀತಿ ಮೊದಲ ತೀರ್ಥಂಕ ಇವರ ಹೆಸರನ್ನ ಎರಡು ರೀತಿಯಾಗಿ ಹೇಳ್ತೀವಿ. ಒಂದು ಆದಿನಾಥ ಅಥವಾ ಋಷಭನಾಥ ಅಂತ ಕರಿತೀವಿ. ಇವರು ನಮ್ಮ ಜೈನ ಧರ್ಮದ ಮೊದಲ ತೀರ್ಥಂಕರಾಗಿ ಇರ್ತಾರೆ. ಓಕೆ, ಇನ್ನೂ ಸ್ವಲ್ಪ ಮುಂದುವರೆದು ನಿಮ್ಗೆ ಎಕ್ಸಾಮ್ ದಾಗ ಏನನ್ನ ಕ್ವಶನ್ ಕೇಳ್ತಾನಂದ್ರ ಈ ಋಷಭನಾಥರ ಚಿಹ್ನೆ ಏನಾಗಿರುತ್ತ ಅಂತ ಹೇಳಿ ಕ್ವಶನ್ ಕೇಳ್ತಾನ. ಬುಲ್ ಆಗಿರುತ್ತ. ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರ ಎತ್ತು ಅಂತಕ್ಕಂಥದ್ದು. ಓಕೆ, ಏನಾಗಿರುತ್ತ? ಬುಲ್ ಅಥವಾ ಎತ್ತು ಅಂತಕ್ಕಂಥದ್ದು ಇವರ ಚಿಹ್ನೆ ಆಗಿರುತ್ತ. ನೆಕ್ಸ್ಟ್ 23ನೇ ತೀರ್ಥಂಕರಾಗಿರ್ತಕ್ಕಂತಹ ಪಾರ್ಶ್ವನಾಥ್ ಅವರು. ಪಾರ್ಶ್ವನಾಥ್ ಅವರ ಚಿಹ್ನೆ ಯಾವ್ದಾಗಿರುತ್ತ ಅಂತ ಕೇಳಿದ್ರ ಸರ್ಪ ಅಥವಾ ಸ್ನೇಕ್ ಅಂತಕ್ಕಂಥದ್ದು ನಿಮಗ್ ಗೊತ್ತಿರ್ಲಿ. ಓಕೆ, ನೆಕ್ಸ್ಟ್ 24ನೇ ತೀರ್ಥಂಕರ ಚಿಹ್ನೆ ಯಾವ್ದು ಆಗಿರುತ್ತೆ ಅಂತ ಕೇಳಿದ್ರ ಲಯನ್, ಸಿಂಹ. ಓಕೆ, ಸಿಂಹ ಏನಾಗಿರುತ್ತ? ಇದು 24ನೇ ತೀರ್ಥಂಕರ ಚಿಹ್ನೆ ಆಗಿರುತ್ತ. ನಿಮಗ ಎಕ್ಸಾಮ್ದೊಳಗ ಕ್ವಶನ್ ಕೇಳಿದಾಗ ಹೂ ಇಸ್ ದ ಫೌಂಡರ್ ಆಫ್ ಜೈನಿಸಂ ಅಂತ ಕೇಳಿದಾಗ ನಿಮಗ್ ಆಪ್ಷನ್ ದಲ್ಲಿ ಋಷಭನಾಥ ಅಂತ ಇದ್ರ, ಏನಂತ ಇದ್ರ? ಋಷಭನಾಥ ಅಂತ ಇದ್ರ ನೀವು ಕಣ್ ಮುಚ್ಕೊಂಡ ಋಷಭನಾಥ ಅಂತ ಹಾಕ್ರಿ. ಸಮ್ಟೈಮ್ಸ್ ಋಷಭನಾಥ ಕೊಡದೆ ಇದ್ದಾಗ ಮಹಾವೀರರನ್ನ ಕೊಟ್ಟಾಗ ಏನ್ ಮಾಡ್ರಿ ಅಂತಂದ್ರ ಮಹಾವೀರರನ್ನ ಹಾಕ್ರಿ. ಫಸ್ಟ್ ಪ್ರಿಫರೆನ್ಸ್ ಇಸ್ ಗೋಸ್ ಟು ಋಷಭನಾಥ್. ಓಕೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಐಸ್ ಮ್ಯಾನ್ ಎಂದು ಪ್ರಸಿದ್ಧ ಆದವರು ಯಾರು? ಈ ಕೆಳಗೆ ಕೊಟ್ಟಿರುಗಳಲ್ಲಿ ಯಾರನ್ನ ಐಸ್ ಮ್ಯಾನ್ ಅಂತ ಹೇಳಿ ಕರೀತಾರ ಅಂತಂದು ಯಾರನ್ನ ಕರೀತಾರ ಅಂತ ಕೇಳಿದ್ರ ಚವಾಂಗ್ ನರ್ಪೆಲ್ ಅಂತಕ್ಕಂಥವ್ರನ್ನ. ಯಾರನ್ನ? ಚವಾಂಗ್ ನರ್ಪೆಲ್ ಅವರನ್ನ ಐಸ್ ಮ್ಯಾನ್ ಅಂತ ಹೇಳಿ ಕರೀತಾರ. ಯಾಕ್ರಿ ಸರ್ ಇವ್ರನ್ನ ಐಸ್ ಮ್ಯಾನ್ ಅಂತ ಕರೀತಾರ ಅಂತ ಕೇಳಿದ್ರ ಇವರು ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ಒಳಗ ಇವ್ರೊಬ್ರು ಇಂಜಿನಿಯರ್ಸ್ ಆಗಿರ್ತಾರ. ಓಕೆ, ಇಂಜಿನಿಯರ್ ಆಗಿರ್ತಾರ. ಇವರು ಈ ಐಸ್ ಗಳನ್ನ ಯಾವ್ದನ್ನ ಐಸ್ ಅನ್ನ ಕರಗಿಸಿ ಜಮ್ಮು ಕಾಶ್ಮೀರಿಗೆ ಡ್ರಿಂಕಿಂಗ್ ವಾಟರ್ ಅನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿರ್ತಕ್ಕಂತಹ ವ್ಯಕ್ತಿ ಯಾರಿಗೆ ಸಲ್ಲತ್ತ ಅಂತ ಕೇಳಿದ್ರ ಈ ಚವಾಂಗ್ ನರ್ಪೆಲ್ ಅವ್ರಿಗೆ ಸಲ್ಲತ್ತ. ಸೊ ಅದ್ರ ಸಲುವಾಗಿ ಇವರನ್ನ ಐಸ್ ಮ್ಯಾನ್ ಅಂತೇಳಿ ಕರೀತಾರ. ನೆಕ್ಸ್ಟ್, ಜಾದವ್ ಪಾಯಾಂಗ್. ಯಾರು? ಜಾದವ್ ಪಾಯಾಂಗ್ ಅವ್ರನ್ನ ಏನಂತ ಕರೀತಾರ ಅಂತ ಕೇಳಿದ್ರ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಏನಂತ ಕರೀತಾರ? ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ನೆನ್ಪಿಟ್ಕೊಡ್ರಿ, ಯಾರನ್ನ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ ಅಂತ ಕೇಳಿದ್ರ ಜಾದವ್ ಪಾಯಾಂಗ್ ಅವರನ್ನ ಕರೀತಾರ. ಓಕೆ, ರಾಜೇಂದ್ರ ಸಿಂಗ್ ಅವರನ್ನ ರಾಜೇಂದ್ರ ಸಿಂಗ್ ಅವ್ರನ್ನ ಏನಂತ ಕರೀತಾರ ಅಂತ ಕೇಳಿದ್ರ ವಾಟರ್ ಮೆನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ಏನಂತ ಕರೀತಾರ? ವಾಟರ್ ಮೆನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಡ್ರಿ. ಓಕೆ, ವಾಟರ್ ಮೆನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದ್ರ ರಾಜೇಂದ್ರ ಸಿಂಗ್ ಅವರನ್ನ ಕರೀತಾರ. ಸರ್ ಇಲ್ಲೇ ಕೈಲಾಸ್ ಸತ್ಯಾರ್ಥಿ ಆಗ್ಬಾರ್ದಾಗಿತ್ತು, ಕೈಲಾಸ್ ಸಂಕಾಲ್ ಅಂತೇಳಿ ಆಗ್ಬೇಕಾಗಿತ್ತು. ಓಕೆ, ಕೈಲಾಸ್ ಸತ್ಯಾರ್ಥಿ ಅಲ್ಲ, ಕೈಲಾಸ್ ಸಂಕಲ್ ಅಂತ ಆಗ್ಬೇಕಾಗಿತ್ತು. ಈ ಕೈಲಾಸ್ ಸಂಕಲ್ ಅವರನ್ನ ಏನಂತ ಕರೀತಾರ ಅಂತ ಕೇಳಿದ್ರ ಟೈಗರ್ ಮೆನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ಏನಂತ ಕರೀತಾರ? ಟೈಗರ್ ಮೆನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರ. ನೆನ್ಪಿಟ್ಕೊಡ್ರಿ, ಟೈಗರ್ ಮೆನ್ ಆಫ್ ಇಂಡಿಯಾ ಅಂತೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ಹೆಸರಿನಿಂದ ಕರೀತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಖಾನ್ ಅಬ್ದುಲ್ ಗಫರ್ ಖಾನ್ ಯಾರು? ವಿಚ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಬೈ ದ ಖಾನ್ ಅಬ್ದುಲ್ ಗಫರ್ ಖಾನ್? ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಆರ್ಗನೈಸೇಷನ್ ನ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಂದ ಸ್ಥಾಪಿತವಾಗಿದ್ದು ಅಂತಕ್ಕಂಥ ಕ್ವಶನ್ ಕೇಳ್ತಾರ. ಫಸ್ಟ್ ಸ್ವಲ್ಪ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರ ಬಗ್ಗೆ ನೋಡೋದಾತಂದ್ರ ಇವ್ರನ್ನ ಫ್ರಂಟೀರಿಯರ್ ಗಾಂಧಿ ಅಂತ ಕರೀತಾರ. ಏನಂತ ಕರೀತಾರ? ಫ್ರಂಟೀರಿಯರ್ ಗಾಂಧಿ. ಸರ್ ನಂಗೆ ಏನ್ ಗೊತ್ತಾಗ್ಲಿಲ್ಲ ಫ್ರಂಟೀರಿಯರ್ ಗಾಂಧಿ ಅಂತಂದ್ರ ಇವಾಗ ಹೇಳ್ತೀನಿ ನೋಡ್ರಿ. ಈಗ ಗಡಿನಾಡ ಗಾಂಧಿ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದ್ರ ಇವ್ರನ್ನ ಕರೀತಾರ. ಏನಂತ ಕರೀತಾರ? ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರನ್ನ ಗಡಿನಾಡ ಗಾಂಧಿ.
ನೀವು BSF ಎಕ್ಸಾಮ್ ಅಲ್ಲಿ ಮಾಡ್ತಕ್ಕಂಥ ತಪ್ಪೇನಿದ್ರೆ ಎಲ್ಲಾ ಆನ್ಸರ್ಗಳು ಗೊತ್ತಿರುತ್ತ, ಬಟ್ ಎಕ್ಸಾಮ್ ಯಾವ್ದು ಭಾಷೆ ಒಳಗಿರುತ್ತೆ ಅಂದ್ರೆ ಓನ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತ. ಸೊ ಇಂಗ್ಲಿಷ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ರಿ. ಇಂಗ್ಲಿಷ್ ಹೇಳ್ತಕ್ಕಂಥ ಕ್ಲಾಸ್ ಕಡೆ ಹೋಗ್ಬೇರಿ. ಆ ಕಡೆ ನೀವು ಕನ್ನಡದಾಗ ಓದಿದ ತಕ್ಷಣ ಅದ್ರ ಮೀನಿಂಗ್ ಇಂಗ್ಲಿಷ್ ನಿಮಗ ಟೈಮ್ಸ್ ಗೊತ್ತಾಗ್ತಾವ, ಟೈಮ್ಸ್ ಗೊತ್ತಾಗಲ್ಲ. ನಿಮ್ಗೆ ಕ್ವಶನ್ದಾಗ ಫ್ರಂಟೀರಿಯರ್ ಗಾಂಧಿ ವಿಚ್ ಆಫ್ ದ ಬಿಲಾಂಗ್ ಈಸ್ ಫ್ರಂಟೀರಿಯರ್ ಗಾಂಧಿ ಕಾರ್ಡ್ ಅಂತ ಕೇಳಿದ್ರ ನೀವು ಸ್ಟನ್ ಆಗಿಬಿಡ್ತೀವಿ, ಎಲ್ಲೋ ಬಂದಿದೆ ಕ್ವಶನ್ ಅಂತೇಳಿ. ಅದೇ ಗಡಿನಾಡ ಗಾಂಧಿ ಅಂತ ಬಂದ ತಕ್ಷಣ ನೀವು ಈಸಿಯಾಗಿ ಆನ್ಸರ್ ಅನ್ನ ಹಾಕ್ತೀರಿ. ಓಕೆ, ಇವಾಗ ಬರ್ರಿ. ಈ ಗಡಿನಾಡ ಗಾಂಧಿ ಆಗಿರ್ತಕ್ಕಂಥ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕೆಳಗಿನ ಯಾವ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರ ಅಂತ ಕೇಳಿದ್ರ ಖುದ್ಮೈ ಖಿದ್ಮತ್ಗಾರ್ ಅಂತಕ್ಕಂಥದ್ದು. ಯಾವುದು? ಖುದ್ಮೈ ಖಿದ್ಮತ್ಗಾರ್ ಅಂತಕ್ಕಂಥ ಸಂಸ್ಥೆಯನ್ನ ಆರಂಭ ಮಾಡ್ತಾರ. ಇದನ್ನ ಏನಂತ ಕರೀತಾರ ಅಂತ ಕೇಳಿದ್ರ ರೆಡ್ ಶರ್ಟ್ ಅಂತ ಕರೀತಾರ. ಓಕೆ, ರೆಡ್ ಶರ್ಟ್ ಟ್ರೂಪ್ ಅಂತ ಕರೀತಾರ. ಓಕೆ, ಏನಂತ ಕರೀತಾರ ಕನ್ನಡದೊಳಗ? ಕೆಂಪಂಗಿ ದಳ ಅಂತ ಕರೀತಾರ. ಏನಂತ ಕರೀತಾರ? ಕೆಂಪಂಗಿ ದಳ, ರೆಡ್ ಶರ್ಟ್ ಟ್ರೂಪ್ ಅಂತೇಳಿ ಕರೀತಾರ. ಕೆಂಪಂಗಿ ದಳ ಅಂತೇಳಿ ಕರೀತಕ್ಕಂಥದ್ದು ಆಗಿರತ್ತೆ. ಓಕೆ, ನೆಕ್ಸ್ಟ್ ಮುಸ್ಲಿಂ ಲೀಗ್ ಅನ್ನ ಯಾವಾಗ ಸ್ಥಾಪನೆ ಮಾಡ್ತಾರ? ಓಕೆ, ಮುಸ್ಲಿಂ ಲೀಗ್ ಅನ್ನ 1906 ಯಾವಾಗ ಸ್ಥಾಪನೆ ಮಾಡ್ತಾರ? 1906 ಒಳಗ. ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ಕೇಳಿದ್ರ ಢಾಕಾದೊಳಗ ಸ್ಥಾಪನೆ ಮಾಡ್ತಾರ. ಸರ್, ಢಾಕಾ ಪ್ರಸ್ತುತ ಎಲ್ಲಿ ಐತಿ ಅಂತ ಕೇಳಿದ್ರ ಬಾಂಗ್ಲಾದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರತ್ತ. ಎಲ್ಲದ? ಬಾಂಗ್ಲಾದೇಶದ ರಾಜಧಾನಿ ಯಾವ್ದಾಗಿರುತ್ತ? ಢಾಕಾ. 1906ರಲ್ಲಿ ಸರ್ ಸೈಯದ್ ಅಹ್ಮದ್ ಖಾನ್, ನೆನ್ಪಿಟ್ಕೋರಿ, ಸರ್ ಸೈಯದ್ ಅಹ್ಮದ್ ಖಾನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಂದ್ರ ಈ ಕೆಂಪಂಗಿ ದಳ, ಯಾವುದು ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂಗ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. INC ಅನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತ ಕೇಳಿದ್ರ 1885ರಲ್ಲಿ. ಯಾವಾಗ? 1885ರಲ್ಲಿ ಎಹೋ ಹ್ಯೂಮ್, ಯಾರು? ಎಹೋ ಹ್ಯೂಮ್ ಅವರು ಈ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರ. ಅದೇ ರೀತಿ ಆಜಾದ್ ಹಿಂದ್ ಫೌಜ್, ಯಾವುದು? ಆಜಾದ್ ಹಿಂದ್ ಫೌಜ್ ಅನ್ನ 1942ರಲ್ಲಿ. ಓಕೆ, ಇದು ಆಜಾದ್ ಹಿಂದ್ ಫೌಜ್ ಆಕ್ಚುಲಿ ಆರಂಭ ಆಗಿದ್ದು 1939ರಾಗ. ಓಕೆ, ನಿಮ್ಗೆ ಇಲ್ಲೇ ತಗೊಂಡ್ಬಿಡ್ರಿ. 1939ರಾಗ. ಇದು ಮುಂದೆ ಹೋಗಿ 1942ರಾಗ ಇಂಡಿಯನ್ ಆರ್ಮಿ ಆಗತ್ತ. ಏನಾಗತ್ತ? ಇಂಡಿಯನ್ ಆರ್ಮಿ ಆಗತ್ತ. ಓಕೆ, ಇದನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರ ಸುಭಾಷ್ ಚಂದ್ರ ಬೋಸ್ ಅವರು. ಯಾರು ಸ್ಥಾಪನೆ ಮಾಡ್ತಾರ? ಸುಭಾಷ್ ಚಂದ್ರ ಬೋಸ್ ಅವರು ಈ ಇಂಡಿಯನ್ ಆರ್ಮಿ ಅಥವಾ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥ ಒಂದು ಆರ್ಮಿಯನ್ನ ಸ್ಥಾಪನೆ ಮಾಡ್ತಾರ ಅಂತಕ್ಕಂಥದ್ದು ನೆನಪಿರಿ. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಎಷ್ಟು ವಯಸ್ಸಾಗುವವರೆಗೂ ಹುದ್ದೆಯಲ್ಲಿ ಇರ್ತಾರ? ಟಿಲ್ ವಾಟ್ ಏಜ್ ಟು ದ ಜಡ್ಜ್ ಸುಪ್ರೀಂ ಕೋರ್ಟ್ ರಿಮೇನ್ ಇನ್ ಆಫೀಸ್. ಓಕೆ, ಅವ್ರು ಏನ್ ಕ್ವಶನ್ ಅನ್ನ ಕೇಳತ್ತಾರ ಅಂದ್ರ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಎಷ್ಟು ವಯಸ್ಸಾಗುವವರೆಗೂ ಅವರು ಆ ಹುದ್ದೆಯಲ್ಲಿ ಇರ್ತಾರ ಅಂತಕ್ಕಂಥ ಕ್ವಶನ್ ನ ಕೇಳ್ತಾರ. ಎಷ್ಟು ವಯಸ್ಸಾಗುವವರೆಗೂ ಅಂತಂದ್ರ 65ನೇ ವಯಸ್ಸಾಗುವವರೆಗೂ. ಎಷ್ಟು? 65 ವಯಸ್ಸಾಗುವವರೆಗೂ ಇವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ ಈ ಹುದ್ದೆಯಲ್ಲಿ ಇರ್ತಾರ. ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರ ಅಂತ ಕೇಳಿದ್ರ 53ನೇ CJ ಆಗಿ ಸೂರ್ಯಕಾಂತ್ ಅವರು ಇರ್ತಾರ. ಇದನ್ನು ಸಹ ನೆನ್ಪಿಟ್ಕೊಡ್ರಿ. ಓಕೆ, ನಮ್ಮ ಭಾರತ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟಿನ ಉಲ್ಲೇಖ ಏನಂತಂದ್ರ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಕೋರ್ಟ್ ಮೆನ್ಷನ್ಡ್ ಇನ್ ದ ವಿಚ್ ಆರ್ಟಿಕಲ್ ಅಂತೇಳಿ ಕ್ವಶನ್ ನ ಕೇಳ್ತಾರ. ಆರ್ಟಿಕಲ್ 123 ಇಸ್ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ UNO ನಾವು ಕನ್ನಡದಾಗ ಏನಂತ ಕರಿತೀವಿ ಅಂತ ಕೇಳಿದ್ರ ವಿಶ್ವಸಂಸ್ಥೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಶ್ವಸಂಸ್ಥೆ ಅಂತ ಕರಿತೀವಿ. ಈ ವಿಶ್ವಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಯುನೈಟೆಡ್ ನೇಷನ್ಸ್ ವೆನ್ ಈಸ್ ಎಸ್ಟಾಬ್ಲಿಷ್ಡ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯ್ತು ಅಂತೇಳಿ ಕ್ವಶನ್ ಅನ್ನ ಕೇಳಿದಾಗ ಸರ್ ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು 1945 ಅಕ್ಟೋಬರ್ 24. ಯಾವಾಗ? 1945 ಅಕ್ಟೋಬರ್ 24 ರಂದು ನಮ್ಮ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಆರಂಭವಾಗಿರುತ್ತೆ. ಈ ಆರಂಭವಾಗಿರ್ತಕ್ಕಂತಹ ದಿನವನ್ನ, ಓಕೆ, ಈ ಆರಂಭವಾಗಿರ್ತಕ್ಕಂತಹ ದಿನವನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ ಇದನ್ನ ಯುನೈಟೆಡ್ ನೇಷನ್ ಡೇ ಅಂತ ಹೇಳಿ ನಾವು ಎವ್ರಿ ಇಯರ್ 24 ಅಕ್ಟೋಬರ್ ಅನ್ನ ಆಚರಣೆ ಮಾಡ್ತೀವಿ. ನೆನ್ಪಿಟ್ಕೊಡ್ರಿ, UN ಡೇ ಅಂತೇಳಿ ವಿಶ್ವಸಂಸ್ಥೆಯ ದಿನವನ್ನ ಅಕ್ಟೋಬರ್ 24 ರಂದು ಎವ್ರಿ ಇಯರ್ ಆಚರಣೆ ಮಾಡ್ತೀವಿ. ನಿಮ್ಮ ಸರಿಯಾದ ಉತ್ತರ ಯಾವ್ದಾಗಿರುತ್ತಂದ್ರ ಆಪ್ಷನ್ B. ಓಕೆ, ನೆಕ್ಸ್ಟ್
ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಯಾವುದು? IBCA. ಓಕೆ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಯಾವ ದೇಶ ಪ್ರಾರಂಭ ಮಾಡಿತ್ತು ಅಂತ ಕೇಳಿದ್ರ ನಮ್ಮ ಭಾರತ ಪ್ರಾರಂಭ ಮಾಡಿರುತ್ತ. ಓಕೆ, ಮೇ ಬಿ 2022 ಒಳಗ ನಮ್ಮ ಭಾರತದ ಮುಂದಾಳತ್ವದಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಸರ್ ಏನ್ರಿ ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಕಂಡು ಬರ್ತಕ್ಕಂತಹ 7 ಬೆಕ್ಕಿನ ಜಾತಿಗಳು. ಇಲ್ಲಿ ನೋಡ್ರಿ, ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರ 7 ದೊಡ್ಡ ಬೆಕ್ಕಿನ ಜಾತಿಗಳನ್ನ ಸಂರಕ್ಷಣೆ ಮಾಡಕ ನಮ್ಮ ಭಾರತದ ಇನಿಷಿಯೇಟಿವ್ ಅಲ್ಲಿ, ನಮ್ಮ ಭಾರತದ ಸಂಯೋಗದೊಂದಿಗೆ ಏನ್ ಮಾಡ್ತಾರ, ಇದನ್ನ ಪ್ರಾರಂಭ ಮಾಡ್ತಾರ. ಅವು 7 ಯಾವ್ಯಾವ ಅಂದ್ರ ಓಕೆ, ಟೈಗರ್, ಲಯನ್, ಲೆಫರ್ಡ್, ಸ್ನೋ ಲೆಫರ್ಡ್. ಓಕೆ, ಟೈಗರ್, ಲಯನ್, ಲೆಫರ್ಡ್, ಸ್ನೋ ಲೆಫರ್ಡ್. ಓಕೆ, ಜಾಗ್ವಾರ್, ಪೂಮಾ. ಇಷ್ಟಾದ್ವು 1 2 3 6. ಓಕೆ, ಇನ್ನೊಂದು ಚೀತಾ. ಓಕೆ, ಯಾವುದು? ಟೈಗರ್, ಲೆಫರ್ಡ್, ಲಯನ್, ಸ್ನೋ ಲೆಪರ್ಡ್, ಜಾಗ್ವಾರ್, ಪೂಮಾ, ಚೀತಾ. ನೆನ್ಪಿಟ್ಕೋರಿ, ಟೈಗರ್, ಲಯನ್, ಲೆಫರ್ಡ್, ಸ್ನೋ ಲೆಪರ್ಡ್, ಜಾಗ್ವಾರ್, ಪೂಮಾ, ಚೀತಾ. ಈ 7 ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವುದರ ಸಲುವಾಗಿ 2022ರಲ್ಲಿ ನಮ್ಮ ಭಾರತದ ಆನರೇಬಲ್ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದನ್ನ ಆರಂಭ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ನೆಕ್ಸ್ಟ್, ಭಾರತವನ್ನ ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವಾಗಿ ವಿಭಜಿಸುವುದು ಯಾವುದು? ಓಕೆ, ಕ್ವಶನ್ ಇನ್ನೊಂದ್ಸಲ ಓದ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಡ್ಸ್ ಇಂಡಿಯಾ ಇಂಟು 2 ಪಾರ್ಟ್ಸ್? ಯಾವ್ಯಾವ 2 ಪಾರ್ಟ್ಸ್ ಅಂತ ಕೇಳಾರ? ನಾರ್ದರ್ನ್ ಹೆಮಿಸ್ಫಿಯರ್ ಹಾಗೂ ಸದರ್ನ್ ಹೆಮಿಸ್ಫಿಯರ್. ನಾರ್ದರ್ನ್ ಹೆಮಿಸ್ಫಿಯರ್ ಅಂದ್ರ ಉತ್ತರ ಭಾಗ, ಸದರ್ನ್ ಹೆಮಿಸ್ಫಿಯರ್ ಅಂದ್ರ ದಕ್ಷಿಣ ಭಾಗ. ಏನ್ ಕ್ವಶನ್ ಕೇಳಾರ? ಇನ್ನೊಂದ್ಸಲ ಕ್ವಶನ್ ಅನ್ನ ಓದ್ರಿ. ನಮ್ಮ ಭಾರತ ಅದಲ್ಲ, ಓಕೆ, ನಮ್ಮ ಭಾರತ ಅದಲ್ಲ, ಈ ಭಾರತವನ್ನ, ಓಕೆ, ಈ ರೀತಿ ನಮ್ಮ ಭಾರತ ಅದ. ಓಕೆ, ಈ ರೀತಿ ನಮ್ಮ ಭಾರತ ಅದ. ಓಕೆ, ಈ ರೀತಿ ನಮ್ಮ ಭಾರತದ ಈ ಭಾರತವನ್ನ 2 ಭಾಗಗಳಾಗಿ, 2 ಭಾಗಗಳಾಗಿ ಡಿವೈಡ್ ಮಾಡ್ತಕ್ಕಂಥದ್ದು ಯಾವ್ದಾಗಿರುತ್ತೆ ಅಂತ ಹೇಳಿ ಕ್ವಶನ್ ನ ಕೇಳಿದಾರ. ಓಕೆ, ಓಕೆ, ಇಲ್ಲಿ ಸ್ವಲ್ಪ ಹಿಂಗ್ ಬರತ್ತ. 2 ಭಾಗಗಳಾಗಿ ಡಿವೈಡ್ ಮಾಡಿದ್ದು ಯಾವುದು ಅಂತ ಕೇಳಿದ್ರ ಇಲ್ಲಿ ನಿಮಗೆ ಕೊಟ್ಟಿರ್ಬೋದು. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್ ಅಂತಕ್ಕಂಥದ್ದು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಪ್ರೈಮ್ ಮೆರಿಡಿಯನ್ ಅಂತಕ್ಕಂಥದ್ದು. ಓಕೆ, ಇದನ್ನ ಡಿವೈಡ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ 23rd ಡಿಗ್ರಿ ಆಫ್ ನಾರ್ತ್. ಓಕೆ, ನಾರ್ತ್ ಲ್ಯಾಟಿಟ್ಯೂಡ್, ಲ್ಯಾಂಜಿಟ್ಯೂಡ್. ಯಾವುದು? ಲ್ಯಾಂಜಿಟ್ಯೂಡ್. ಏನಂತ ಹೇಳತ್ತೀನಿ ಅಂತಂದ್ರ 23.5 ಡಿಗ್ರಿ ಉತ್ತರ ಅಕ್ಷಾಂಶ ವೃತ್ತ. ಓಕೆ, 23rd ನಾರ್ತ್ ಲ್ಯಾಂಜಿಟ್ಯೂಡ್. ಓಕೆ, ಇದನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತೇಳಿ ಕರಿತೀವಿ. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಓಕೆ, ನೆನ್ಪಿಟ್ಕೋರಿ. ಇದನ್ನ 2 ಭಾಗಗಳಾಗಿ, ಈ ಭಾಗವನ್ನ ಉತ್ತರ ಭಾಗ, ಈ ಭಾಗವನ್ನ ದಕ್ಷಿಣ ಭಾಗವನ್ನಾಗಿ ಮಾಡ್ತಕ್ಕಂಥದ್ದು ನಿಮ್ಗ ನೆನಪಿರ್ಬೇಕಾದಂತಹ ವಿಷಯ. ಓಕೆ, ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನ, ಓಕೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ, ಓಕೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತಕ್ಕಂಥ ಕ್ವಶನ್ ಅದ. ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರ ಆಗಸ್ಟ್ 29. ಓಕೆ, ಆಗಸ್ಟ್ 29 ಅನ್ನ ಎವ್ರಿ ಇಯರ್ ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ ಆಚರಣೆ ಮಾಡ್ತೀನಿ. ನಾನು ನಿಮಗೊಂದು ಹೋಮ್ ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. ನನಗ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಅನ್ನ ಹಾಕ್ರಿ. ಏನಂತಂದ್ರ ನಾವು ಯಾರ ದಿನದ, ಓಕೆ, ಯಾರ ಹುಟ್ಟು ಹಬ್ಬದ ಪ್ರಯುಕ್ತ ಈ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ ಎವ್ರಿ ಇಯರ್ ಆಚರಣೆ ಮಾಡ್ತಿದೀವಿ ಅಂತಕ್ಕಂಥದ್ದನ್ನ ನಾನು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕಬೇಕಾಗಿರುತ್ತೆ. ಓಕೆ, ಇಲ್ಲಿಗೆ ನಾನು ಏನಂದ್ರೆ 25 ಕ್ವಶನ್ಸ್ ಅನ್ನ ನಿಮ್ BSF ಎಕ್ಸಾಮ್ಗಾಗಿ ನಾನು ತಗೊಂಡು ಬಂದಿದ್ದೀನಿ. ಓಕೆ, ಯಾರ್ಯಾರೆಲ್ಲ BSF ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿದಿಲ್ಲ ಅವ್ರಿಗೆ ಒನ್ಸ್ ಅಗೇನ್ ಧನ್ಯವಾದನ ಹೇಳ್ತಾ, ಥ್ಯಾಂಕ್ಸ್, ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ. ಓಕೆ, ನಿಮಗೆ ಏನಾದರೂ ಕೋಚಿಂಗ್ಸು ಬೇಕನ್ಸಿದ್ರೆ ಕೋಚಿಂಗ್ಸು ಇಂಗ್ಲೀಷಲ್ಲೇ ಇರುತ್ತೆ. ನೋಟ್ಸ್ ಆಲ್ಸೋ ಪ್ರೊವೈಡೆಡ್ ಇಂಗ್ಲೀಷ್. ಓಕೆ, ನೀವೇನಾದರೂ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಭೇಟಿ ಮಾಡ್ಬೋದು. ಎಲ್ಲರಿಗೂ